ಗುರುವಿನ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಶರಣರು ಮಹಾತ್ಮರು ಈ ಜಗತ್ತಿನಲ್ಲಿ ಗುರು ಅನ್ನತಕ್ಕಂತಹ ಶಬ್ದವನ್ನು ಜ್ಞಾನ ಅನ್ನತಕ್ಕಂಥದ್ದಕ್ಕೆ ಹೋಲಿಸಿದ್ದಾರೆ. ಕಾರಣ ಅಜ್ಞಾನವನ್ನು ತೊಡೆದು ಸುಜ್ಞಾನದ ಬೆಳಕಿನ ಎಡೆಗೆ ತೆಗೆದುಕೊಂಡು ಬರುವಂತಹ ಶಕ್ತಿ ಗುರುವಿನಲ್ಲಿ ಇರುತ್ತದೆ. ಈ ಸಮಾಜದಲ್ಲಿ ಯಾವ ಜೀವಿಗಳಿಗೆ ಗುರುಗಳಿಲ್ಲ? ಪ್ರಾಣಿಗಳಿಗೆಯೂ ಸಹ ಗುರುಗಳಿಲ್ಲ. ಮನುಷ್ಯರಿಗೆ ಮಾತ್ರ ಗುರು ಅನ್ನತಕ್ಕಂತಹ ವ್ಯಕ್ತಿ ಇರ್ತಾರೆ. ಹಾಗಾಗಿ ನಾನು ಸುಮಾರು 9 ದಿವಸಗಳ ಕಾಲ ಖಂಡವಾಗಿ ಹೇಳಿಕೊಂಡು ಬಂದಿರತಕ್ಕಂತಹ ಈ ವಿಷಯಗಳಲ್ಲಿ ಮಹಾದೇವಿ ತನ್ನ ಗುರುಗಳ ಎದುರಿಗೆ ಕುಳಿತಾಗ ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳಿದರೆ ನನ್ನ ತಂದೆ ತಾಯಿಗಳು ಗುರುವೇ ಬಂಧು ಗುರುವೇ ಬಳಗ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲ. ಅದರಲ್ಲಂತೂ ತನು ಮನ ಭಾವಗಳನ್ನು ತ್ಯಾಗ ಮಾಡಿಕೊಂಡು ಸಾಧನೆ ಮಾಡಿರ್ತಕ್ಕಂತಹ ಗುರುಗಳು ಬಹಳ ಸಿಗೋದು ಬಹಳ ಕಷ್ಟ. ತನುವಿನಲ್ಲಿ ನಿರ್ಮೋಹ, ಆ ಮೋಹವನ್ನು ಕಳೆದುಕೊಳ್ಳಬೇಕಾಗ್ತದೆ ಗುರುವಾಗಲು. ನೋಡಿ, ಜೈನ ಮುನಿಗಳು ಬಟ್ಟೆಯನ್ನು ಹಾಕುವುದಿಲ್ಲ, ಅಷ್ಟು ಮೋಹ ಕಳೆದುಕೊಳ್ಳುತ್ತಾರೆ. ಕಳೆದುಕೊಳ್ಳುವುದಂದ್ರೆ ಏನು? ದೀಕ್ಷೆ ಅಂದರೆ ಏನು? ದೀಕ್ಷೆ ಅಂದರೆ ಬಂಧನಕ್ಕೊಳಗಾಗುವುದಲ್ಲ. ದೀಕ್ಷೆ ಅಂದರೆ ಗುರುವಿನ ಹತ್ತಿರ ಜೈನ ಮುನಿಗಳು ಯಾವ ಬಟ್ಟೆಯನ್ನು ಹಾಕುವುದಿಲ್ಲ. ತ್ಯಾಗ ಬಹಳ ಕಷ್ಟ. ಈ ಸಮಾಜದಲ್ಲಿ ತ್ಯಾಗ ಮಾಡೋದು ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ. ಈ ದೇಶದೊಳಗಡೆ ಹಿಮಾಲಯದ ತಪಸ್ವಿಗಳು ಅಂತೇಳಿ ಶ್ರೀ ರಮಾ ಅಂತಕ್ಕಂಥದ್ದು ಬಹಳ ಅತಿ ಅದ್ಭುತವಾದ ಪುಸ್ತಕ, ಸರಿ ಪುಸ್ತಕ. ಏನಕ್ಕೆ ಹೇಳಿದ್ದೀರಿ ಇವರ ಹೆಣ್ಮಕ್ಳು 2 ದಿವಸ ಹೇಳ್ತಾ ಇದ್ದೀವಿ, ಕೂತು ನೆಟ್ಟು ಕೂತ್ಕೊಳ್ಳಿ. ಹೆಣ್ಮಕ್ಳು ಎದುರು ಕೂತ್ಕೊಂಡ್ರೆ ನಮಗೆ ಸ್ವಾಮಿಗಳು ಚಲೋ ಇರೋದು ಕೂರ್ಚನ ಬರಬೇಕು. ಸಂಡಾಸ ಕೂತ ಸ್ವಾಮಿ ರಮಾನಂದ ಅನ್ನತಕ್ಕಂತಹ ಬಹಳ ದೊಡ್ಡ ಯೋಗಿಗಳು ಹಿಮಾಲಯದ ತಪಸ್ವಿ, ಹಿಮಾಲಯದ ತಪ್ಪಲಿನಲ್ಲಿ ತಪಸ್ವಿಗಳು ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ದೊಡ್ಡ ಪುಸ್ತಕ. ಹಿಮಾಲಯದ ತಪಸ್ಸಿನಲ್ಲಿ ಅನೇಕ ಪ್ರಕಾರದ ಗುರುಗಳು ಸಾಧನೆ ಮಾಡಿರುವುದು ಸಿಗ್ತಾರೆ. ಸಾಧನೆಗಳಲ್ಲಿ ವಿಭಿನ್ನವಾದ ಸಾಧನೆಗಳು ಈ ದೇಶದೊಳಗೆ. ಸಾಧನೆಗೇನು ಕೊರತೆ ಇಲ್ಲ. ಸಾಧನೆಗಳಿಗೆ ಏನೂ ಕೊರತೆ ಇಲ್ಲ ಈ ದೇಶದೊಳಗೆ. ಸಾಧನೆ ಮಾಡುವವರ ಕೊರತೆ ಇದೆ. ಬಹಳ ದೊಡ್ಡ ದೊಡ್ಡ ಯೋಗಿಗಳು ತಪಸ್ವಿಗಳು
ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅಂತಹ ಯೋಗಿಗಳನ್ನು ಹುಡುಕಬೇಕು. ಎಂತೆಂತಹ ತಪಸ್ವಿಗಳಾಗಿ ಹೋಗಿದ್ದಾರೆ ಅಂದರೆ ಬಹಳ ಅತ್ಯದ್ಭುತವಾದಂತಹ ಸಾಧನೆಗಳಿವೆ ಈ ದೇಶದೊಳಗೆ. ಆ ಸಾಧನೆಗಳನ್ನು ಮಾಡಿ ಹೋಗಿದ್ದಾರೆ ಏಕ ಗುರು. ಹಾಗಾಗಿ ಇಲ್ಲಿ ಗುರು ಅಂತ ಹೇಳಿದ್ರೆ ಜ್ಞಾನ ಮತ್ತು ಸಾಧನೆ ಮತ್ತು ತ್ಯಾಗ. ಜ್ಞಾನ, ಸಾಧನೆ, ತ್ಯಾಗ. ಗುರುವಿನ ಹತ್ತಿರ ಮೊದಲಿರಬೇಕಾಗಿರ್ತಕ್ಕಂಥದ್ದು ನಾಲೆಡ್ಜ್. ಬಹಳ ದೊಡ್ಡ ನಾಲೆಡ್ಜ್ ಇರಬೇಕು ಗುರುವಿಗೆ. ಎರಡನೆಯದು ಪಡೆದಿರ್ತಕ್ಕಂತಹ ಜ್ಞಾನವನ್ನು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ ಜ್ಞಾನವನ್ನು ಸಮಾಜಕ್ಕೆ ತ್ಯಾಗ ಮಾಡಬೇಕು. ಹಾಗಾಗಿ ಮೂರು ಪ್ರಕಾರದ ಸಾಧನೆಗಳನ್ನು ಗುರುವಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ. ಮೂರು ಪ್ರಕಾರದ ಸಾಧನೆ. ಮೊದಲನೆಯದು ಕುಕ್ಕುಟ ನ್ಯಾಯ. ಎರಡನೆಯದು ಮತ್ಸ್ಯನ್ಯಾಯ. ಮೂರನೆಯದು ಕೂರ್ಮನ್ಯಾಯ. ಬಹಳ ದೊಡ್ಡ ನ್ಯಾಯಗಳಿರ್ತದೆ ಸಾಧನೆ ಮಾಡಿದಂತಹ ಗುರುಗಳ ಕಡೆ. ಗುರುವಿಗೆ ಆಶೀರ್ವಾದ ಮಾಡುವ ಶಕ್ತಿ ಇರ್ತದೆ, ಆದರೆ ಶೋಷಣೆ ಮಾಡುವ ಕರ್ತವ್ಯ ಇದೆ. ಶಬ್ದ ಸರಿ. ಬಹಳ ದೊಡ್ಡ ಗುರುವಿನ ಒಳಗಡೆ ಅತಿ ಅದ್ಭುತವಾದಂಥ ಸಾಧನೆಗಳಿರ್ತದೆ. ಕುಕ್ಕುಟ ನ್ಯಾಯ. ಕುಕ್ಕುಟ ನ್ಯಾಯ ಅಂದ್ರೆ ಅಸ್ತಮಸ್ತಕದ ಸಂಯೋಗ ಅಂತ. ಅಸ್ತಮಸ್ತಕದ ಸಂಯೋಗದಿಂದ ಗುರು ತನ್ನ ಶಿಷ್ಯವನ್ನ ಅನುಗ್ರಹಿಸುವ ಶಕ್ತಿ. ಇದಕ್ಕೆ ಕುಕ್ಕುಟ ನ್ಯಾಯ. ಕುಕ್ಕುಟ ನ್ಯಾಯ ಅಂದ್ರೆ ಏನು? ಕುಕ್ಕುಟ ನ್ಯಾಯ ಕುಕ್ಕುಟ ನ್ಯಾಯ ಅಂದ್ರೆ ಗುರುಗಳಾದವರು ಅವರ ಅಸ್ತಪುರುಷ. ಅಸ್ತ ಪುರುಷವಾಗಿರ್ತದೆ. ಆಶೀರ್ವಾದ ಮಾಡೋ ಶಕ್ತಿ ಗುರುವಿನಲ್ಲಿ ಇಲ್ಲ ಅಂತಲ್ಲ, ಆ ಥರ ಸಾಧನೆ ಮಾಡಿರಬೇಕು. ಅಸ್ತಪುರುಷ, ಮನಪುರುಷ, ಭಾವಪುರುಷ, 5 ಶುಚಿತ್ವವನ್ನು ಒಳಗೊಂಡಿರ್ತಾನೆ ಗುರು ಆಶೀರ್ವಾದ ಮಾಡುವುದು. 5 ಶುಚಿತ್ವಗಳನ್ನು ಒಳಗೊಂಡಿರ್ತಾನೆ ಒಬ್ಬ ಗುರು ಆಶೀರ್ವಾದ ಮಾಡಬೇಕಾದ್ರೆ. ತನು ಶುಚಿತ್ವ, ಮನಶುಚಿತ್ವ, ಭಾವ ಶುಚಿತ್ವ, ನಡೆ ಶುಚಿತ್ವ, ನುಡಿ ಶುಚಿತ್ವ. ಒಬ್ಬ ಗುರುವಿನಲ್ಲಿ 5 ಶುಚಿತ್ವಗಳನ್ನು ಕಾಣಬೇಕು. ಒಂದು ತನು ಶುಚಿತ್ವ, ಎರಡನೆಯದು ಮನಶುಚಿತ್ವ, ಮೂರನೆಯದು ಭಾವ ಶುಚಿತ್ವ, ನಾಲ್ಕನೆಯದು ನುಡಿ ಶುಚಿತ್ವ, 5ನೆಯದು ನಡೆ ಶುಚಿತ್ವ. ಇದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. 5 ಸೂತ್ರಗಳು ಗುರುವಿಗೆ ಆದಂಥದ್ದು, ಗುರುಗಳಿಗೆ. ಗುರುಗಳಾದವರಿಗೆ ಇದು ಬಹಳ ಪ್ರಾಮುಖ್ಯತೆ ಹೊಂದಬೇಕು. ಈ 5 ಶುಚಿತ್ವ ನಿಮಗೂ ಇರಬೇಕು. ಅದು ನಿಮಗೊಂದು ಸ್ವಲ್ಪ ಲೈಸೆನ್ಸ್ ಕೊಡ್ತೀವಿ, ಪರ್ಸೆಂಟೇಜ್. ಈ ಗೃಹಸ್ಥರು ಒಂದು ಪರ್ಸೆಂಟೇಜ್ ಮೇಲೆ ಜೀವನ ಮಾಡಬಹುದು. ನಿಮಗೂ ಶುಚಿತ್ವ ಇರಬೇಕು. ಆದರೆ ಗುರುಗಳಾದವರಿಗೆ ಬಹಳ ಮುಖ್ಯವಾಗಿ 5 ಶುಚಿತ್ವಗಳು ಬಹಳ ಮುಖ್ಯ. ಮನುಷ್ಯರಿಗೆ ಬಹಳ ಮುಖ್ಯ. ಅದೊಂದು ತನು ಶುಚಿತ್ವ. ಬಸವ
ಬಸವಣ್ಣನವರು ಸರ್ವಾಂಗ ಲಿಂಗಿ ದಾಸೋಹ ಸಂತ, ಹಸ್ತಪರುಷ, ಬಹಳ ದೊಡ್ಡ ಆಶೀರ್ವಾದ ಇದೆ. ಹಸ್ತಮಸ್ತಕದ ಸಂಯೋಗದಿಂದ ಗುರು ತನ್ನ ಶಿಷ್ಯನಿಗೆ ಲಿಂಗವನ್ನು ಕೊಡುವಾಗ ಶಿಷ್ಯನ ಎಡಗೈಯಲ್ಲಿ ಲಿಂಗವನ್ನು ಇಟ್ಟು ಬಲದ ಹಸ್ತವನ್ನ ತನ್ನ ಶಿರದ ಮೇಲೆ ಇಟ್ಟು ಬಲದ ಕಿವಿಯಲ್ಲಿ ಮಂತ್ರವನ್ನು ಬೋಧನೆ ಮಾಡಿದರೆ ಶಿಷ್ಯನ ಕರ್ಮ ಹರಿಬೇಕು. ಇಷ್ಟು ಅತಿ ಅದ್ಭುತ ಇರ್ತದೆ ಗುರುಗಳ ಶಕ್ತಿ. ಕರ್ಮ ಹರಿಬೇಕು, ಅಂತಹ ಗುರುಗಳು ಇರಬೇಕು, ಅಂತಹ ಗುರುಗಳಿಗೆ ಆಶೀರ್ವಾದ ಕೊಡಬೇಕು. ಗುರುಗಳು ಅಂತಹ ಸಾಧನೆಯನ್ನು ಮಾಡಿರ್ತಾರೆ. ಅದಕ್ಕಾಗಿ ಹಸ್ತಪರುಷ, ಮನಪರುಷ, ಭಾವಪರುಷ. ಗುರುಗಳಾದವರ ಹತ್ತಿರ ಮೊದಲನೆಯದು ತನುಶುದ್ಧಿ, ಹಸ್ತಮಸ್ತಕದ ಸಂಯೋಗ. ಈಗ ನಾವು ದೀಕ್ಷೆ ಕೊಡ್ತೇವೆ. ದೀಕ್ಷೆ ತೆಗೆದುಕೊಂಡ್ರೆ ಗುರು ತನ್ನ ಹಸ್ತವನ್ನ ಶಿಷ್ಯನ ತಲೆ ಮೇಲೆ ಇಟ್ಟರೆ ಭವಬಂಧನ ಕಳೆಯಬೇಕು, ಪೂರ್ವ ಜನ್ಮವನ್ನು ಕಳೆಯಬೇಕು, ಪುನರ್ಜನ್ಮವನ್ನು ಪ್ರಾರಂಭ ಮಾಡಬೇಕು. ಏನು ಪುನರ್ಜನ್ಮ? ಪೂರ್ವಜನ್ಮ ಅಂದ್ರೆ ಏನು, ಪುನರ್ಜನ್ಮ ಅಂದ್ರೆ ಏನು? ಗುರು ತನ್ನ ಶಿಷ್ಯನ ಮಸ್ತಕದ ಮೇಲೆ ಕೈ ಇಟ್ಟಾಗ ತನ್ನ ಹಸ್ತದಲ್ಲಿರುವ ಶಕ್ತಿ, ಗುರುವಿನ ಶಕ್ತಿ ಶಿಷ್ಯನ ಮೇಲೆ ಪ್ರಭರಿಸಬೇಕು. ಅಂತಹ ಶಕ್ತಿ ಇರಬೇಕು ಗುರುವಿಗೆ. ಹಿಂಗೆ ಇಟ್ಕೊಂಡು ಹೋದ್ರೆ ಏನು ಮಾಡೋದು? ಒಬ್ಬ ಗುರು ಇದ್ದ ಆ ಕಡೆ ಭಾಗದಲ್ಲಿ ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಅವ ಶಿಷ್ಯನ ಕರ್ಕೊಂಡು ಬಂದು ಹೀಗೊಂದು ಟವಲ್ ತನ್ನ ಮೈನ ತಾನು ಹಾಕೊಂಡು ತಾನು ಹಿಸ್ಕಾಕೊಂಡು ದೀಕ್ಷೆ ಕೊಡಕ್ಕೆ ಹೋಗ್ತಿದ್ದ. ಬಹಳ ಸುಮಾರು ಗುರು ಇದ್ದ. ಚಲೋ ಹೆಣ್ಮಕ್ಳು ಬಂದಿದ್ದು ಕಿವಿಗೆ ಮಂತ್ರ ಹೇಳೋದ್ಬಿಟ್ಟು ಕಿವಿ ಕಚ್ಚಿದ್ದ. ಏನು ಮಾಡಿದ್ದ? ಕಿವಿ ಕಚ್ಚಿದ್ದ. ಗುರು ಕುಕ್ಕುಟ ನ್ಯಾಯ ಮೊದಲನೆಯ ಪ್ರಕಾರದ ಗುರು. ಅದು ನಾವು ಆಗ್ಬೋದು, ನೀವು ಆಗ್ಬೋದು. ಇದೇನು ಬಹಳ ದೊಡ್ಡ ವಿಚಾರವೇನಾದಕ್ಕೆ ಕುಕ್ಕುಟ ನ್ಯಾಯ. ಕೆಲವರು ಗುರುಗಳಿರ್ತಾರೆ ಕೇವಲ ತೊಲವಿನಿಂದ ಮಾತ್ರ ಅನುಗ್ರಹವನ್ನು ಮಾಡ್ತಾರೆ, ಮನಸ್ಸಿನಿಂದ ಅನುಗ್ರಹ ಮಾಡೋದಿಲ್ಲ. ನಿಮ್ಮನ್ನು ನೋಡಿಕೊಂಡು ಇದು ಸುಮಾರು ಅಂತ ನಾವು ಸುಮ್ಮನೆ ಆಗ್ತೀವಿ. ನೀವು ತಿಳ್ಕೊತೀವಿ ಗುರುಗಳ ಆಶೀರ್ವಾದ ಮಾಡೋಣ ಅಂತ. ಸುಮ್ಮನೆ ಕೈಲಿ ಮುಟ್ಟಿರ್ತೀವಿ, ಒಳಗಡೆ ಹೇಳ್ತಾ ಹೋಗ್ತೀವಿ. ಮಂದಿ ಅದ್ರಲ್ಲಿ ಮರ್ಯಾದೆ ತೆಗಿಬಾರ್ದು, ಅದಕ್ಕೆ ಹೇಳಿ ಮರ್ಯಾದೆ ಸುಮಾರು ನೀವು ತಿಳ್ಕೊಂಡಿದ್ದು ಗುರುಗಳು ನಮಗೆ ಹೋಗೋದು ಕುಕ್ಕುಟ ನ್ಯಾಯ ಅಂತ ಹೇಳಿದ್ರೆ ಒಂದು ಪಕ್ಷಿ ಗೂಡಿನಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ತನ್ನ ಮೊಟ್ಟೆಗೆ ತಾಯಿಯಾದಂತಹ ಪಕ್ಷಿ ಕಾವು ಕೊಡುತ್ತೆ. ಕಾವು ಕೊಟ್ಟ ಮೇಲೆ ಮೊಟ್ಟೆ ಒಡೆಯುತ್ತೆ. ಒಡೆದ ನಂತರ ಆ ಮೊಟ್ಟೆ ಒಳಗಡೆ ಬಂದಿರತಕ್ಕಂಥ ಮರಿಗಳು, ಸಣ್ಣ ಸಣ್ಣ ಮರಿಗಳಿರ್ತದಲ್ಲ, ಆ ಸಣ್ಣ ಸಣ್ಣ ಮರಿಗಳಿಗೆ ಆಹಾರ ತೆಗೆದುಕೊಳ್ಳುವುದಕ್ಕೆ ಆಗದೇ ಇರುವಾಗ ತಾಯಿಯಾದಂತಹ ಪಕ್ಷಿ ಹೊರಗಡೆ ಹೋಗಿ ಆಹಾರಗಳನ್ನು ತನ್ನ ಬಾಯಲ್ಲಿ ತೆಗೆದುಕೊಂಡು ಬಂದು ತನ್ನ ಮಗುವಿಗೆ ಯಾವ ರೀತಿಯಲ್ಲಿ ಊಟ ಮಾಡಿ ಪಾಲನೆ ಪೋಷಣೆ ಮಾಡಿ ತನ್ನ ಶಕ್ತಿಯನ್ನು ತುಂಬಿ ರೆಕ್ಕೆ ಬಂದ ನಂತರ ಹಾರಲಿಕ್ಕೆ ಬಿಡುತ್ತದಲ್ಲ, ಅದಕ್ಕೆ ಕುಕ್ಕುಟ ನ್ಯಾಯ. ನೀನು ತಾಯಿ ಬಾಯಿ ಎಲ್ಲಾಡಿಸ್ಬೇಕು, ಕಲ್ಲಕ್ಕೆ ನಿಂತೀನಿ ಏನವತ್ತಿನ ಕೊಡ್ತೀನಿ ನಾನಿದ್ರೆ ನಮಗೆ ಅವತ್ತಿನ ನಮಗೆ
ಅವನ ಪ್ರೀತಿಯಿಂದ ಕಂಡು ಅವನ ತಪ್ಪೊಪ್ಪುಗಳನ್ನು ತಿದ್ದಿ ಅವನಿಗೆ ಯಾಕೆ ಆ ಮರಿಯನ್ನ ತಾಯಿ ಸಾಕ್ತಲ್ಲ ಹಾಗೆ ಶಿಷ್ಯನನ್ನ ಗುರು ಅನ್ನತಕ್ಕಂಥ ತಾಯಿ ಸಾಕಿ ಸಲಹೆ ಆಶೀರ್ವಾದ ಮಾಡುವುದಕ್ಕೆ ಕುಕ್ಕುಟ ನ್ಯಾಯ. ಎರಡನೇದು ಮತ್ಸನ್ಯಾಯ. ಮತ್ಸನ್ಯಾಯ ಅಂದ್ರೆ ಕಣ್ಣಿನಿಂದ ಅನುಗ್ರಹ ಮಾಡುವ ಶಕ್ತಿ ಇರ್ತದೆ ಕೆಲವು ಗುರುಗಳಿಗೆ, ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಮತ್ಸನ್ಯಾಯ, ಎರಡನೆಯ ನ್ಯಾಯ. ನೋಡಿ ಬಸವಣ್ಣನವರ ಕಣ್ಣು ನೋಡಿ, ಅದಕ್ಕೆ ಮೀನ್ ಕಣ್ಣು, ಅದಕ್ಕೆ ಮೀನ್ ಕಣ್ಣು. ಬುದ್ಧನ ಕಣ್ಣು ನೋಡಿ, ಬಹಳ ದೀರ್ಘವಾದ ಕಣ್ಣು, ಎರಡು ಕಣ್ಣು ಇರ್ತದೆ ಗುರುಗಳ ಹತ್ರ, ಒಂದು ಮೀನ್ ಕಣ್ಣು, ಇನ್ನೊಂದು ಗಜಜ್ಞಾನದ ಕಣ್ಣು. ಸಿದ್ಧಗಂಗಾ ಶ್ರೀಗಳ ಕಣ್ಣು ನೋಡಿ, ಸಣ್ಣ 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 ಕಣ್ಣು ನೋಡಿ, ಗಜಜ್ಞಾನ ದೀರ್ಘಕಾಲ, ದೇಹ ಮಾತ್ರ ದೊಡ್ಡದು, ಕಣ್ಣು ಮಾತ್ರ ಬಹಳ ಕ್ಷಣಿಕ, ಎಲ್ಲಿಂದ ಏನು ಬೇಕಾದರೂ ಅದಕ್ಕೆ ಆಶೀರ್ವಾದ ಮಾಡೋ ಶಕ್ತಿ. ಇದು ಎರಡನೇ ಪ್ರಕಾರವಾದಂತಹ ಗುರುಗಳು. ಕಣ್ಣು ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವಂತಹ ಶಕ್ತಿ. ಈಗ ನೀವು ಸಹಜವಾಗಿ ನಮ್ಮ ಭಕ್ತರೆಲ್ಲ ಬಂದಾಗ ಏನ್ ಹೇಳ್ತೀರಿ? ಅಪ್ಪ ನಿಮ್ಮ ದೃಷ್ಟಿ ನಮ್ಮ ಮ್ಯಾಗ್ ಹೋಗಿದೆ ಏನಂತೀರಿ? ನಿಮ್ಮ ದೃಷ್ಟಿ ನಮ್ಮ ಮ್ಯಾಲೆ ನೋಡಿ. ನಮ್ಮಿಬ್ಬರು ದೃಷ್ಟಿ ಎಷ್ಟು ಜನರ ಮ್ಯಾಗ, ಕೂತ್ಕೊಳ್ಳೋರ್ ಮ್ಯಾಗ ಐತೆ, ಕೈ ತಿನ್ನೋರ್ ಮ್ಯಾಗ ಮಜಾ ಮಜಾ ರೀ. ನಾನು ಅದಕ್ಕೆ ನನಗೆ ಕುಳಿತರೆ ಅಲ್ಲಿ ಹಿಂದುಗಡೆ ಎಷ್ಟು ಜನ ಏನು ಮಾಡ್ತಾರೆ ಅಂತ ಕಾಣಿಸ್ತಾರೆ. ನಮಗೆ ಸುಲಭವಾಗಿ ಸುಲಭ, ಬಹಳ ಮುಖ್ಯವಾಗಿ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವ ಶಕ್ತಿ. ಇದು ಬಹಳ ಅಪರೂಪವಾಗಿರುವ ಗುರುಗಳು. ಎಲ್ಲೋ ಒಬ್ಬೊಬ್ಬರು, ಎಲ್ಲೋ ಬುದ್ಧ ದೇವರಿಗೆ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವಂತಹ ಶಕ್ತಿ, ಬಸವಣ್ಣನವರಿಗೆ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವಂತಹ ಶಕ್ತಿ, ಎಡೆಯೂರು ಸಿದ್ಧಲಿಂಗೇಶ್ವರರಿಗೆ, ಅಥಣಿಯ ಶಿವಯೋಗಿಗಳಿಗೆ ಬಹಳ ದೊಡ್ಡ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವ ಶಕ್ತಿ. ಇತ್ತೀಚೆಗೆ ಬಿಜಾಪುರ ಜಿಲ್ಲೆಯ ಒಳಗಡೆ ಬಸವನ ಬಾಗೇವಾಡಿಯ ವಿರಕ್ತ ಮಠದ ಹಿಂದಿನ ಶಿವಲಿಂಗ ಮಹಾಸ್ವಾಮಿಗಳಿಗೂ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವ ಶಕ್ತಿ. ಗದ್ದಿಗೆ ನೋಡ್ಕೋ, ಅದ್ಭುತ ಶಕ್ತಿಗಳಿರ್ತಾವೆ. ಅವುಗಳು ಏನು ತಿಳುವಳಿಕೆ ಇಲ್ಲದ ಜನ ಆಗಿದ್ದೀವಿ, ತಿಳುವಳಿಕೆ ಇಲ್ಲದ ಜನ ಆಗಿದ್ದೀವಿ. ಅವರ ಬಗ್ಗೆ ಅತಿ ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ ನನ್ನ ನೆರವು ಗುರುಸಂಗಿ ಅವರು. ಓದಿದ್ದೀರಿ? ಬರೆದಿದ್ದಾರೆ, ಗೊತ್ತಿದೆ ನಿಮಗೆ? ಬರೆದಿದ್ದಾರೆ, ಗೊತ್ತಿದೆ. ಅವರ ಬಗ್ಗೆ ಎಷ್ಟು ದೊಡ್ಡ ಪುಸ್ತಕ, ಓದ್ತಾ ಇದ್ರೆ ಮೈ ಚಿಮ್ಮಂತ. ಇಲ್ಲೇನಾದರೂ ಪ್ರವಚನ ಆಗ್ತಾ ಇದ್ರೆ ಅಂತ ಮಹಾತ್ಮರ ಶಕ್ತಿಯಿಂದ ಈ ಪ್ರವಚನ ಆಗ್ತಾ ಇರ್ತದೆ. ಸುಮ್ಮನೆ ಎಲ್ಲ ಈ ನಾಡು, ಈ ಗುಡಿ ಇವೆಲ್ಲ ನಡಿಬೇಕಾದಂಥ ಮಹಾತ್ಮ ಯೋಧರಿಂದ ನಡೀತಾರೆ. ಎಲ್ಲೋ ಒಬ್ಬೊಬ್ಬರು ಹುಟ್ಟುತ್ತಾರೆ. ಬಹಳ ಅತಿ ಅದ್ಭುತವಾದ ಯೋಗಿಗಳವರು ಸ್ವಾಮಿಗಳು. ನುಡಿದ್ರೆ ಇಲ್ಲಿ ಹಿಂಗೆ ಇರ್ತಿತ್ತು, ನುಡಿದ್ರೆ ಮುಗೀತು, ಆ ಥರ ನುಡಿತಿತ್ತು ಗುರುಗಳಾದರು. ಹಾಗಾಗಿ ಈ ಎರಡನೇ ನ್ಯಾಯ ಮತ್ಸನ್ಯಾಯ, ದೃಷ್ಟಿ ಮಾತ್ರದಿಂದ ಅನುಗ್ರಹಿಸುವುದು. ಬಹಳ ದೊಡ್ಡ ಅನುಗ್ರಹ ಅದು. ಅದಕ್ಕೆ ಗುರುಗಳ ಹತ್ರ ಹೋದಾಗ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಗುರುಗಳ ಹತ್ರ ಚಿಲ್ಲರೆ ಕೊಡ್ರೆ ಅಲ್ಲ, ಸಾಧನೆ ಮಾಡಿದಂತಹ ಗುರುಗಳ ಹತ್ರ ಹೋದಾಗ ತಪೋವನ ಕುಮಾರಸ್ವಾಮಿಗಳ ಪುಸ್ತಕವನ್ನು ಬರೆದಿದ್ದಾರೆ, ಮೀನ್ ಕಣ್ಣು. ಕಣ್ಣಿನಿಂದ ಗುರುಗಳ ಅನುಗ್ರಹ ಮಾಡ್ತಾರೆ, ದೃಷ್ಟಿ ಮಾತ್ರದಿಂದ ಅಥಣಿ ಶಿವಯೋಗಿಗಳಿಗೆ ಶಕ್ತಿ. ಇಲಕಲಿನ ಮಹಾಂತ ಶಿವಯೋಗಿಗಳ ದೃಷ್ಟಿ ಆ ಥರ ಇರ್ತದ್ರಿ. ಕಾರಣ ಏನು? ಲಿಂಗವೇ ಕಣ್ಣು, ಕಣ್ಣೇ ಲಿಂಗ ಆಗಿರ್ತದೆ. ಲಿಂಗ ನೋಡಿ 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 ಸರ್ಪಭೂಷಣ ಶಿವಯೋಗಿಗಳಂತವರು. ನಾನು
ನನಗೆ ನಿಮಗೇನು ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಮೊನ್ನೆ ಮಾಡಿರೋ ಪಾಠ ಬೇರೆ, ಇವತ್ತು ಮಾಡಿರೋ ಪಾಠ ಬೇರೆ. ನಾನು ಗುರುಗಳ ವಿರೋಧಿ ಅಲ್ಲ. ಗುರುಗಳ ದೊಡ್ಡ ದೊಡ್ಡ ಗುರುಗಳ ಅನುಗ್ರಹ ಇದೆ ಅಂತೇಳಿ ನಾವು ಇಲ್ಲಿ ಪ್ರವಚನ ಮಾಡಲಿಕ್ಕೆ ಬರ್ತೇವೆ. ಯಾಕಂದರೆ ಅಂತಹ ಗುರುಗಳು ನಮ್ಮ ಜೊತೆಯಲ್ಲಿ ಇದ್ದರು, ಅದಕ್ಕಾಗಿ ನಾವು ಇವತ್ತು ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ. ಹಿಮಾಲಯದ ತಪಸ್ಸರ ಪುಸ್ತಕದಲ್ಲಿ ಸ್ವಾಮಿ ರಮಾನಂದರು ಬರೀತಾರೆ, ಭಾರತ ದೇಶದಲ್ಲಿ ಎಂತೆಂತಹ ಸಾಧನೆಗಳಿತ್ತಂದ್ರೆ ದೊಡ್ಡ ದೊಡ್ಡ ಗುರುಗಳು ನೀರಿನಲ್ಲಿ ನಡೀತಿದ್ರು. ಹಠಯೋಗ, ಕರ್ಮಯೋಗ, ಜ್ಞಾನಯೋಗ, ವಿಹಾರ ವಿಭವ ಯೋಗ, ಯೋಗಗಳಲ್ಲಿ ಬಹಳ ದೊಡ್ಡ ದೊಡ್ಡ ಯೋಗಗಳದ, ಬಹಳ ದೊಡ್ಡ ಯೋಗಗಳು. ದೃಷ್ಟಿ ಮಾತ್ರದಿಂದ ಗ್ರಹಿಸೋದು, ದೃಷ್ಟಿ ಮಾತ್ರ ಅಂದ್ರೆ ದೃಷ್ಟಿಯಿಂದಲೇ ನೋಡೋದು. ಈಗ ನೋಡಿದ್ರೆ ಸಾಕು, ಸುಮ್ಮನೆ ಈಗ ನೋಡಿದ್ರೆ ಸಾಕು. ಎಷ್ಟು ದೊಡ್ಡ ದೊಡ್ಡ ಗುರುಗಳು ಇದ್ರು ಅನ್ನೋದಕ್ಕೆ ಬಸವಣ್ಣ ಎಂತಹ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸ್ತಿದ್ರು. ಇದಕ್ಕೆ ಏನ್ ಹೇಳ್ತಾರೆ? ಮತ್ಸನ್ಯಾನ. ಎಷ್ಟು ದೊಡ್ಡವರು ಸಿದ್ಧಗಂಗಾ ಶ್ರೀಗಳು, 111 ವರ್ಷ ಅವರು ಬದುಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿಗೂ ಅವರಿಗೆ ತನ್ನೋ ಮನಗಳ ಭಾವಗಳು ಚಿತ್ತದಿಂದ ಇದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣೆದುರಿಗೆ ಗುರುಗಳು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ, ಗುರುಗಳ ಸಾಧನೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲೋ ಗುರುಗಳು ಸಣ್ಣ ಪುಟ್ಟವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ತಪ್ಪು ಅಂತ ಹೇಳಿ ನಾವು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಎದುರಿಗೆ ಕಣ್ಣಿಗೆ ಕಾಣುವಂತಹ ಒಬ್ಬ ಗುರು ಸುಮ್ಮನೆ ಇಲ್ಲಿ ಕುಳಿತಾರ ಅಂತಂದ್ರೆ ದೇಹಕ್ಕೆ ಪ್ರಕೃತಿಯ ಪ್ರಕಾರ ಬರ್ತಕ್ಕಂತಹ ಅಲ್ಪ ಸ್ವಲ್ಪ ನೋವು ನಲಿವುಗಳಿರ್ತದೆ. ಆದರೆ ತನು ಬಹಳ ಪರಿಶುದ್ಧವಾಗಿರ್ತದೆ, ಮನಸ್ಸು ಬಹಳ ಪರಿಶುದ್ಧತೆಯನ್ನು ಹೊಂದಿರ್ತದೆ. ಆತ್ಮ ಮರಳಿ ಜನ್ಮಕ್ಕೆ ಬರಲಾರದಂತೆ ತಮ್ಮ ಎಲ್ಲ ಅನುಭವಿಸಿ ಮರ್ತ್ಯ ಲೋಕಕ್ಕೆ ಬರಲಾರದಂತೆ ಅಂತಹ ಪವಿತ್ರ ಆತ್ಮಗಳು ಪರಮಾತ್ಮನ ಜೊತೆಗೆ ಬೆಳೆಯುವ ಶಕ್ತಿಗಳಿರ್ತದೆ. ಅಂತಹ ಒಬ್ಬ ಶಕ್ತಿ ಈ ಜಗತ್ತಿನಲ್ಲಿ ಇವತ್ತು ನಮ್ಮ ಕಣ್ಣೆದುರಿಗಿದ್ರೆ ಅದು ಸಿದ್ಧಗಂಗಾದಾಸ. ನಾವುಗಳು ಏನ್ ಮಾಡ್ತೀವಿ ಅಂತಂದ್ರೆ, ಈ ಗುಡಿ ನಿಂತಿರ್ತೀವಿ ಈ ಜೀವನದಲ್ಲಿ ಎಲ್ಲರೂ ಭಾಗ್ಯವಾಡಿಗೆ ಒಂದು ಸಲ ಸುಮ್ಮನೆ ಸಿದ್ಧಗಂಗಾ ಹೋಗಿ ಸ್ವಾಮಿಗಳ ದರ್ಶನ ತಗೊಳ್ಳೋದು, ದರ್ಶನ ತಗೊಳ್ಬೇಕು. ದರ್ಶನ ಮಾತ್ರದಿಂದ ಅದು ಪರಿಹಾರ ಆಗುವುದು, ದೃಷ್ಟಿ ಮಾತ್ರದಿಂದ. ನೋಡಿ, ಅವನು ಹೆಂಗಸು ಮಧ್ಯ ಬರಕತ್ತಾನೆ, ಎಷ್ಟು ಜನ ಹುಡುಗರು ಇಟ್ಟು ಗಬರ ಏನು ಮಾಡೋದು? ಕಾರಣ ಏನು ಅಂತಂದ್ರೆ, ಗುರುವಿನಲ್ಲಿ ತನು ಮನ ಭಾವ ಹಸ್ತಪರುಷ, ಮನಪರುಷ, ಭಾವಪರುಷ. ಎಲ್ಲವೂ ಪರುಷಮಯವಾಗಿರ್ತದೆ. ಅದಕ್ಕಾಗಿ ಬಸವಣ್ಣನವರ ಹತ್ತಿರ 63 ವಿದ್ಯೆಗಳಿತ್ತು. 63 ವಿದ್ಯೆ ಕಲಿತಿದ್ದಂತೆ ಬಸವಣ್ಣನವರ ಹತ್ತಿರ 63 ವಿದ್ಯೆಗಳು. ಬುದ್ಧನ ಹತ್ತಿರ ಬಹಳ ದೊಡ್ಡ ಜ್ಞಾನದ ಪ್ರೇರಣೆ. ಒಬ್ಬ ಬುದ್ಧನಿಂದ 2,000 ಜನ ಆದ ಮೇಲೆ ಬುದ್ಧ ದೇವನಲ್ಲ. ಒಬ್ಬ ಬಸವಣ್ಣನಿಂದ 770 ಜನ ಆದ ಮೇಲೆ ಬಸವಣ್ಣ ಅಲ್ಲ. ಒಬ್ಬ ವ್ಯಕ್ತಿಯಿಂದ 1,000 ಜನ ಹೋಗ್ತಾರೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಸಿಂಗಿರಾಜನ ಪುರಾಣದಲ್ಲಿ ಬಹಳ ಅತ್ಯದ್ಭುತವಾದಂತಹ ಒಂದು ಘಟನೆ ಬರ್ತದೆ. ಬಸವಣ್ಣನವರು ದಂಡನಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ದಂಡನಾಯಕರಾಗಿ ಕೆಲಸ ಮಾಡುವ ಬಸವಣ್ಣನವರು ಕಲ್ಯಾಣದಲ್ಲಿ ದಿಕ್ಕನ ಆಸ್ಥಾನದಲ್ಲಿ ಕರ್ಣಿಕರಾಗಿ ದಂಡನಾಯಕರಾಗಿರ್ತಾರೆ. ದಂಡನಾಯಕರ ಇಡೀ ಮಿಲಿಟರಿಯ ಮುಖ್ಯಸ್ಥರಾಗಿರ್ತಕ್ಕಂಥದ್ದು. ಬಸವಣ್ಣನವರು ದಂಡನಾಯಕರಾಗಿ
ಈ ಊರ ಜನರಿಗೆ 10 ದಿನ ಆದರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ, ಕಾರ್ಯಕರ್ತರ ಕೈಯಲ್ಲಿ. ಅವರುಗಳಿಗೆ ಕಾಮನ್ ಸೆನ್ಸ್ ಇಲ್ಲ ಈ ಊರಿನ ಯುವಕರಿಗೆ. ದಂಡನಾಯಕರಾಗಿರ್ತಕ್ಕಂತಹ ಬಸವಣ್ಣನವರನ್ನ ನಾಯಕ ಬಸವಣ್ಣ, ಎಲ್ಲ ಕಲಿಸುವುದಕ್ಕೆ ನಾಯಕ ಬಸವಣ್ಣ, ಸಿಂಗಿರಾಜನ ಪುರಾಣದಲ್ಲಿ ಬರ್ತಕ್ಕಂಥ ಉಲ್ಲೇಖ. ಅತಿ ಅದ್ಭುತವಾದ ಸಬ್ಜೆಕ್ಟ್ ಇದು. ಯಾವಾಗ ಬಸವಣ್ಣನವರನ್ನ ದಂಡನಾಯಕರು ಮಾಡಿರುವಂತಹ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಹೇಳ್ತಾನೆ, ಕಲ್ಯಾಣ ರಾಜ್ಯದ ಕಳಚೂರಿಯರ ಮೇಲೆ ಸಿಂಹಳ ರಾಜ್ಯ ಯುದ್ಧವನ್ನು ಸಾರಿದ್ದಾರೆ. ಯುದ್ಧ ಸಾರಿರ್ತಕ್ಕಂಥ ಸುದ್ದಿ ನಿನಗೆ ಮುಟ್ಟಿಗೆ ಬಸವಣ್ಣ. ದಂಡನಾಯಕರಾಗಿರುವ ಬಸವಣ್ಣ ಹೇಳ್ತಾರೆ, ಮುಟ್ಟಿಗೆ ಪ್ರಭು. ಏನು ನಿಮ್ಮ ಉತ್ತರ? ನಿಮ್ಮ ಉತ್ತರ ಏನಲ್ಲ. ಬಸವಣ್ಣನವರು ಹೇಳ್ತಾರೆ, ಪ್ರಭು, ಯುದ್ಧ ಸಾರುವುದು ಕ್ಷತ್ರಿಯರ ಧರ್ಮ. ಯುದ್ಧ ಸಾರುವುದು ಕ್ಷತ್ರಿಯರ ಧರ್ಮ, ಯುದ್ಧ ಮಾಡುವುದು ಕ್ಷತ್ರಿಯರ ಧರ್ಮ. ಹಾಗಾಗಿ ನನ್ನನ್ನು ನೀವು ದಂಡನಾಯಕರಾಗಿ ನೇಮಿಸಿದ್ದೀರಾ ಅಂತ ಹೇಳಿದ ಮೇಲೆ ಯುದ್ಧ ಸಾಯುವಂತ ಸಿಂಹರಾಜನಿಗೆ ಉತ್ತರವನ್ನು ಕೊಡುವುದು ನನ್ನ ಧರ್ಮ. ಅದಕ್ಕಾಗಿ ನಾನು ಈ ಸೈನಿಕರನ್ನು ಕರೆದುಕೊಂಡು ಹೋಗುವುದಿಲ್ಲ, ಮೊದಲು ನಾವು ಯಾಕೆ ಇವರನ್ನೆಲ್ಲ ಸಾಯಿಸಬೇಕು, ಹೊಡೆದಾಟ ಮಾಡಬೇಕು, ವಿಚಾರ ಮಾಡೋಣ ಅಂತಾರೆ ಬಸವಣ್ಣವರು. ವಿಚಾರ ಮಾಡೋಣ ಅಂತ ಹೇಳಿ ಬಸವಣ್ಣನವರು ಏನು ಮಾಡ್ತಾರೆ, ಕುದುರೆಯ ಮೇಲೆ ಕಲ್ಯಾಣ ರಾಜ್ಯದಿಂದ ಸಿಂಹಳ ರಾಜ್ಯದ ಬಾರ್ಡರ್ ಇರ್ತದಲ್ಲ, ಆ ಬಾರ್ಡರ್ ಹತ್ರ ಅವರು ಬಂದು ನಿಂತರ ಬಸವಣ್ಣ ಒಬ್ಬನೇ ಹೋಗ್ತಾರೆ. ಕುದುರೆ ಮೇಲೆ ಬಸವಣ್ಣನವರು ಒಬ್ಬರೇ ಹೋಗ್ತಾರೆ. ಕುದುರೆ ಮೇಲೆ ಒಬ್ಬರೇ ಬಸವಣ್ಣನವರು ಹೋಗಿ ಅಲ್ಲಿ ನಿಂತಿರುವಂತ ಸೈನ್ಯವನ್ನು ಒಂದು ಸಲ ಹೀಗೆ ನೋಡ್ತಾರೆ. ನೋಡಿದ ಕೂಡಲೇ ಸಿಂಹಳ ರಾಜ ಹೇಳ್ತಾರೆ, ಕಲ್ಯಾಣ ರಾಜ್ಯದ ಚಾಣಕ್ಯರ ದಂಡನಾಯಕರಾಗಿರುವ ಬಸವಣ್ಣನವರು ಒಬ್ಬರೇ ಬಂದಿದ್ದಾರೆ ಅಂತ ಹೇಳಿದರೆ ಸೋಲನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಧ್ವಜವನ್ನು ಎತ್ತಿ ಈ ಕಲ್ಯಾಣ ರಾಜ್ಯ ನಮ್ಮದಾಗಿದೆ ಅನ್ನತಕ್ಕಂತಹ ಕಹಳೆಯನ್ನು ನೋಡಿ ಈಗಾಗಲೇ ಧ್ವಜವನ್ನ ಆ ರಾಜ್ಯದಲ್ಲಿ ಸ್ಥಾಪನೆ ಹೇಳ್ತಾನೆ ಸಿಂಹಳ. ಬಸವಣ್ಣ ಓಡಿ ಬಂದು ಕುದುರೆ ಮೇಲೆ ಬಂದವರು ಕೆಳಗಿಳಿದ್ದಾರೆ. ಕೆಳಗಿಳಿದು ಒಂದು ಸಲ ಅಲ್ಲಿ ನಿಂತಿರುವ ಸೈನಿಕರನ್ನ ಹೀಗೆ ನೋಡಿ ಸಿಂಹಳ ರಾಜ ಯುದ್ಧವನ್ನು ಸಾರಿರ್ತಕ್ಕಂಥ ಸಿಂಹಳ ತನ್ನ ಕುದುರೆ ಮೇಲೆ ನಿಂತಿರ್ತಾನೆ. ಬಸವಣ್ಣ ಕೇಳ್ತಾನೆ, ಮಹಾರಾಜರೇ, ಯುದ್ಧವನ್ನು ಸಾರಿರುವುದು ನಿಮ್ಮ ಧರ್ಮ, ಅದು ಕರ್ತವ್ಯ. ಆದರೆ ಯುದ್ಧ ಮಾಡಬೇಕಾದವರು ಪ್ರಜೆಗಳು ಸೈನಿಕರು ಮಾಡಬೇಕು, ಅದು ಧರ್ಮನೇ. ಆದರೆ ಮೊದಲು ನಮ್ಮಿಬ್ಬರ ಯುದ್ಧ ನಡೆಯಲಿ, ನಮ್ಮಿಬ್ಬರಲ್ಲಿ ಯಾರು ಸೋಲ್ತಾರೆ ಆಮೇಲೆ ವಿಚಾರ. ನಮ್ಮಿಬ್ಬರಲ್ಲಿ ಮೊದಲಿಂದ ಆಗಲಿ ಇದೀಗ ರಾಜ್ಯ ಬಂದ್ಕೊಂಡ್ರೆ ತೆಗೆದುಕೋ, ಸೈನಿಕರೇ ಯಾಕೆ ಸಾಯ್ಬೇಕು? ಈಗ ಅದೆಲ್ಲ ಹೋಗ್ಬೇಡಿ, ಗಮನ ಯಾವಾಗ ಬಸವಣ್ಣನವರು ಕುದುರೆ ಮೇಲಿಂದ ಬಂದವರು ಹೀಗೆ ನಿಂತ್ಕೊಳ್ತಾರೆ, ನಿಂತ್ಕೊಳ್ಳದ ಕೂಡ ಸಿಂಹಳ ರಾಜ ಆಗ್ತಾರೆ. ಏನು ದೊಡ್ಡ ಮಾತು, 63 ಮಿತಿ ಆಗಲಿ ಅಲ್ಲ ಯುದ್ಧ. ಬಸವಣ್ಣ ಸೋತರು, ಕತ್ತಿಗೆ ವರಸೆ ಬಸವಣ್ಣನವರು ಸೋತರು. 63 ಮಿತಿ ಗುರುಕಾರುಣ್ಯ ವೇದ್ಯನು, ವಿಭೂತಿ ರುದ್ರಾಕ್ಷಿಧಾರಕನು, ಪಂಚಾಕ್ಷರಿ ಭಾಷಾ ಸಮೇತನು, ಲಿಂಗಾಂಗ ಸಂಬಂಧಿ, ಲಿಂಗದಲ್ಲಿ ಅರ್ಪಿತದಲ್ಲಿ ಬದಾನಿ, ಪಾತ್ರ ಪಾತ್ರನ ನೆನೆಯುವ, ಚತುರ್ವಿಧದಲ್ಲಿ ಆಹಾರ, ಪರಿಶಕ್ತಿಯ ಅಳುಕ, ಕುಲಾದಿ ಮನೆಗಳ ಬಗೆಗೊಳ್ಳ, ಕುಚ್ಚೆ ಹೆಟ್ಟು ಹೆಕ್ಕೆ ಮೂಡ, ವೈದ್ಯವನ್ನು ಇವನಲ್ಲ, ಕಾಲೋಚಿತವಲ್ಲ. ಬಸವಣ್ಣ ಬಸವಣ್ಣನವರು ಹೀಗೆ ನಿಂತಿದ್ರು. ಇವರಿಬ್ಬರ ಜೊತೆ ಯುದ್ಧ ಮುಗಿತು. 62 ಯುದ್ಧದಲ್ಲಿ ಬಸವಣ್ಣನವರು ಸೋತು. ಯಾವಾಗ 62 ಯುದ್ಧದಲ್ಲಿ ಬಸವಣ್ಣನವರು ಸೋತು, ಆ ಸಂದರ್ಭದಲ್ಲಿರುವ ಸೈನಿಕರು ಕಲ್ಯಾಣ ರಾಜ್ಯವನ್ನ ಪ್ರವೇಶ ಮಾಡಿಕೊಂಡ್ರು. ಆಗ ಬಸವಣ್ಣ ಹೇಳಿದ ಸಿಂಹಳ ರಾಜನಿಗೆ, ಸಿಂಹಳ ರಾಜ, 62 ಯುದ್ಧದಲ್ಲಿ ನಾನು ಸೋತಿದ್ದೇನೆ, 63 ವಿದ್ಯೆ ಇದೆ, ಇನ್ನೊಂದು ವಿದ್ಯೆ ಉಳಿದಿದೆ. ಆ ಯುದ್ಧದಲ್ಲಿ ನಾವು ಇಬ್ಬರು ಮೊದಲು ಪ್ರವೇಶ ಮಾಡೋಣ. ಯಾವ ಯುದ್ಧ ಅಂತ ಕೇಳಿದ್ರೆ ದೃಷ್ಟಿ ಯುದ್ಧ. ಇದಕ್ಕೆ ದೃಷ್ಟಿ ಯುದ್ಧ ಅಂತ ದೃಷ್ಟಿ ಯುದ್ಧವನ್ನು ಮಾಡೋಣ ಅಂತ ಹೇಳಿದೆ. ಯಾವಾಗ ದೃಷ್ಟಿ ಯುದ್ಧವನ್ನು ಮಾಡೋಣ ಅಂತ ಹೇಳಿದ ಕೂಡಲೇ ಬಸವಣ್ಣನವರು ಒಬ್ಬರ ಕಣ್ಣನ್ನು ಒಬ್ಬರನ್ನು ನೋಡುವುದು, ಇದಕ್ಕೆ ದೃಷ್ಟಿ
ದೃಷ್ಟಿ ಯುದ್ಧ ಅಂತ. ಇದು ಬಹಳ ದೊಡ್ಡ ಯುದ್ಧ. ಇದು ಗಟ್ಟೆ ಅಗಲಿಸದಂತೆ ನೋಡ್ತಕ್ಕಂಥ ಯುದ್ಧಕ್ಕೆ ದೃಷ್ಟಿ ಯುದ್ಧ. ಸಿಂಹಳನ್ನ 62 ಸೋತಿದ್ದಾರೆ ಬಸವಣ್ಣ. ಇದು ಒಂದು ಏನು ದೊಡ್ಡ ಮಾತು, ನನ್ನ ಕಣ್ಣು ಅವನು ನೋಡಿದ, ಅವನ ಕಣ್ಣು ನಾನು ನೋಡೋದು. ನನ್ನ ಕಣ್ಣನ್ನು ಅವನು ನೋಡೋದು, ಅವನ ಕಣ್ಣನ್ನ ನಾನು ನೋಡೋದು. ನಿಂತು ಅಂತ ಹೇಳ್ತಾರೆ. ಸಿಂಹಳ ಹೀಗೆ ನಿಂತ್ಕೊಳ್ತಾನೆ, ಬಸವಣ್ಣ ಹೀಗೆ ದೃಷ್ಟಿಕೋನದಲ್ಲಿ ಹೀಗೆ ಸಿಂಹಳನ್ನ ನೋಡ್ತಾ ನಿಂತಿರ್ತಾರೆ. ದೃಷ್ಟಿ ಮಾತ್ರದಿಂದ ಹೀಗೆ ನೋಡ್ತಾ ಇರ್ತಾರೆ. ನೋಡುವಂತಹ ಸಂದರ್ಭದಲ್ಲಿ ಸುಮಾರು 10 ನಿಮಿಷ ಆಗ್ತದೆ, 15 ನಿಮಿಷ ಆಗ್ತದೆ, 20 ನಿಮಿಷ ಆಗ್ತದೆ, 25 ನಿಮಿಷವಾಗ್ತದೆ, 30 ನಿಮಿಷವಾಗ್ತದೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಗಮನ ಇರಬೇಕಾಗಿರ್ತಕ್ಕಂಥದ್ದು, ಯಾವಾಗ ಸಿಂಹಳ ದೃಷ್ಟಿಯನ್ನು ನೋಡ್ತಾ ಇದ್ದ, ಬಸವಣ್ಣನ ದೃಷ್ಟಿ ಸಿಂಹಳನ ಕಣ್ಣಿನ ಮೇಲೆ ಹೀಗೆ ಬೀಳುತ್ತಿತ್ತು. ನೋಡಿ 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 ಸ್ವಲ್ಪ ಹೊತ್ತಾದ ನಂತರ ಗೊತ್ತಿಲ್ಲದಂತೆ ಸಿಂಹಳ ಬಸವಣ್ಣನ ಕಾಲಿಗೆ ಬಿದ್ದಿದ್ದ. ಬಸವಣ್ಣ ಹೀಗೆ ನಿಂತಿದ. ಇದು ಯೋಗ ಮಾಡಿದ ದೃಷ್ಟಿ, ಅದು ಯೋಗ ಮಾಡಿದ ದೃಷ್ಟಿ. ಇದು ಯೋಗ ಮಾಡಿದ ದೃಷ್ಟಿ. ಆರಿನಿಂದಲೇ ಸುಳಿದ ಗಾಳಿ ನಿಲ್ಲುವುದು, ಗಾಳಿನಿಂದಲೇ ಮನ ನಿಲ್ಲುವುದು, ಮನದಿಂದಲೇ ಬಿಂದು ನಿಲ್ಲುವುದು. ಕಣ್ಣು ಬಹಳ ಅತ್ಯದ್ಭುತವಾಗಿ ಸಾಧನೆ ಮಾಡಿರುತ್ತದೆ. ಗುರುಗಳ ದೃಷ್ಟಿ ಮಾತ್ರ ಗೊತ್ತಿಲ್ಲದಂತೆ ಅವನು ಕಣ್ಣಿಗೆ ಬಿದ್ದಿರ್ತಾರೆ. ಬಾ ಅಂತ ತೆಗೆದು ಹಾಕೊಂಡು ಎಲ್ಲ ಮಂಟಪದಲ್ಲಿ ವಚನ ಬರೆಯಿಟ್ಟು ನಮ್ಮ ವಚನ ಬಸವಣ್ಣನವರಿಗೆ ಎಲ್ಲ ತನು ಮನ ಭಾವ ಸರ್ವಾಂಗದಲ್ಲಿ ಕಲ್ಯಾಣ ಅನುಭವ ಮಂಟಪದಲ್ಲಿ ಕಾಶ್ಮೀರದ ಅರಸೆಯಲ್ಲಿ ಪೌರಿಗೆ ಕರ್ಕೊಂಡು ಪೌರ್ ಯಾವ ಕುದುರೆ, ಯಾವ ಏರೋಪ್ಲೇನು, ಎಲ್ಲಿಂದ ಬರಬೇಕು ಜನ ಹೀಗೆ ಹರಿದು ಬರಬೇಕು ಅಂತಂದ್ರೆ ಆ ಬಸವಣ್ಣನವರ ಅನುಭವ ಮಂಟಕ್ಕೆ ಬಸವಣ್ಣನವರ ಹತ್ರ ಹಾಗೆ ತನು ಪರುಷ, ಮನ ಪರುಷ, ದೃಷ್ಟಿ ಪರುಷ, ಭಾವ ಪರುಷ. ಬಹಳ ಒಳ್ಳೆಯವರ ಹತ್ರ ದೀಕ್ಷೆ ತಗೊಳ್ಬೇಕು. ಒಳ್ಳೆಯವರು ತಗೊಳ್ಬೇಕು. ಎಲ್ಲರೂ ತಗೋಬಾರ್ದು ಅಂತಲ್ಲ, ಸಾಧನೆ ಮಾಡಿದ ಗುರುಗಳ ಹತ್ರ ದೀಕ್ಷೆ ತಗೊಳ್ಬೇಕು. ಏನಾದ್ರು ಬರೀಬೇಕಲ್ಲ, ಬರೀಲ್ಲ ತಗೊಂಡೇನು ಮಾಡೋದು, ಏನು ತಗೊಂಡೇನು ಮಾಡೋದು. ಬಸವಣ್ಣನಿಗೆ ಹೀಗೆ ನೋಡಿದ್ರು. ಪ್ರಭುದೇವರು ಕೇಳಿದ್ರು, ಏನು ಪ್ರಭುದೇವರು ಎಂಥವರು? ಸಾಮಾನ್ಯವಾದವರಲ್ಲ ಪ್ರಭುದೇವರು. ಈ ಜಗತ್ತಿನಲ್ಲಿ ಶೂನ್ಯ ಪೀಠದ ಮೊಟ್ಟಮೊದಲನೆಯ ಪ್ರಭುದೇವರು. ವಿಮಲ ಮುಕ್ತಿದಾಯಕ, ವಿಮಲ ಮುಕ್ತಿದಾಯಕ, ಶೂನ್ಯ ಪೀಠದ ಬಯಲು ಪೀಠದವನು, ಅತಿ ಅದ್ಭುತವಾದ ವ್ಯಕ್ತಿ ಪ್ರಭುದೇವ. ಈ ಜಗತ್ತಿನಲ್ಲಿ ಪ್ರಭುದೇವರನ್ನು ಹಿಡಿದು ನಿಲ್ಲಿಸೋದೇ ಕಷ್ಟ. ಕಾರಣ ಪ್ರಭುದೇವ ಕರ್ನಾಟಕದ ಬನವಾಸಿಯಲ್ಲಿ ಹುಟ್ಟಿ ನೇಪಾಳದವರೆಗೆ ಹೋಗಿ ಗೋರಕ್ಷಕನಾಥನ ಹತ್ತಿರ ಅಲ್ಲಿ ಯುದ್ಧವನ್ನು ಮಾಡಿ ಅವನನ್ನ ಬಲಪ್ರಯೋಗದಿಂದ ಸಾಧನೆಯ ಮುಖಾಂತರ ಬಯಲುಕಾಯವನ್ನು ಸೃಷ್ಟಿ ಮಾಡಿ ಸೊಲ್ಲಾಪುರದಲ್ಲಿರುವ ಸಿದ್ಧರಾಮನನ್ನ ಗುಡಿಗುಂಡಾರ ಕಟ್ಟುವಂತಹ ಸಿದ್ಧರಾಮನನ್ನ ಬದಲಾವಣೆ ಮಾಡಿಕೊಂಡು ಬಂದು ತೋಟದೊಳಗೆ ಕುಳಿತಿರುವ ಅನಿಮಿಷಿಯ ದೃಷ್ಟಿಯಿಂದ ಲಿಂಗವನ್ನು ಪಡೆದುಕೊಂಡು ಒಂದು ಕಲ್ಯಾಣ ಪಟ್ಟಣದಲ್ಲಿ ಒಂದು ಸಲ ಹೀಗೆ ನಿಂತು ನೋಡುವಂತೆ ಪ್ರಭು ಕಲ್ಯಾಣವನ್ನು ನೋಡಿದಂತಹ ಪ್ರಭು ಸಾಮಾನ್ಯವಾದವನಲ್ಲ. ಪ್ರಭು ಶ್ರೀಮಲ ಜ್ಞಾನ ಭಕ್ತಿ ವೇದ ಪುರಾಣ ಶಾಸ್ತ್ರ ಸ್ತೋಮಂತರ ಪ್ರಚಾರನಾಂಬೋಜ ಗಣಮಿ ಹಿಮನಾಮ ಕ್ರಿಯಾಕಲಾಪ ವಿರಾಮ ಅನುಭವದಲ್ಲಿ ತೇಜೋ ಯೋಗಮೂರ್ತಿ ಗುರುಮಹೇಶ್ವರರಿಂದ ಶರಣಾರ್ಥಿ. ಇಂತಹ ಪ್ರಭುದೇವರು ಜ್ಞಾನ ಮುಟ್ಟಕ್ಕಾಗದಿಲ್ರಿ. ಕುಂತಾರ ನೋಡ್ರಿ, ಪ್ರಭು ಮುಟ್ಟಬೇಕಾದ್ರೆ ಬಹಳ ಕಷ್ಟ. ಹೀಗೆ ಕತ್ತಿ ಹೊಡೆದ್ರೆ ಈಗ ಬಯಲಿಗೆ ಬರ್ತೀನಿ. ಪ್ರಭು ಭೂಮಿಯು ಆಕಾಶಕ್ಕೆ ಎತ್ತರಕ್ಕೆ ನಿಂತಿದ್ದಂತೆ. ಇದೇ ಸೊಲ್ಲಾಪುರದ ಒಳಗಡೆ ಸಿದ್ದರಾಮೇಶ್ವರರು ಗುಡಿ ಗುಂಡಾರ ಕೆರೆ ಕಟ್ಟೆಗಳನ್ನು ಕಟ್ಟಿಕೊಂಡು ಕುಳಿತಿದ್ರಂತ. ಪ್ರಭು ಹೀಗೆ ಬರುವ ಒಳಗಡೆ ಓಹೋ ಇಲ್ಲೊಂದು ಮಾಣಿಕ್ಯ ಕುಳಿತಿದ್ರಂತೆ. ಪ್ರಭು ಹೊರಗಡೆ ಬಂದು ಸೊಲ್ಲಾಪುರದ ಹತ್ತಿರ ನಿಂತಂತೆ. ಪ್ರಭು ಸೊಲ್ಲಾಪುರದ ಸಿದ್ದರಾಮೇಶ್ವರನ
ಚಪ್ಪಾಳೆ ಕಟ್ಟೆ ನಮ್ಮ ಮಹಾತ್ಮರು. ಎಷ್ಟು ದೊಡ್ಡವನು ರೇವಣ ಸಿದ್ಧ, ರೇವಣ ಸಿದ್ಧರ ಮಗ ರುದ್ರಮುನಿ. ರೇವಣ ಸಿದ್ಧರ ಮಗ ರುದ್ರಮುನಿ. ಮಳೆ ಹನಿ ಬಂದರೆ ನಾಲ್ಕು ಹಾಕದ ಎದುರ್ಕೋಬೇಡ್ರ, ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಬಿಡ್ರಿ, ನೆನದ ನೆನೆ. ರೇವಣ ಸಿದ್ಧರ ಮಗ ರುದ್ರಮುನಿ. ರೇವಣ ಸಿದ್ಧರ ಆಶೀರ್ವಾದ ಆಯಿತು ಅಂತಂದ್ರೆ ನೋಡೇ ರೇವಣ ಸಿದ್ಧ ಕಾಲಿಗೆ ಚಪ್ಪಲಿ ಇಲ್ಲದೆ ಓಡಾಡುತ್ತಿರುವಂತ ವ್ಯಕ್ತಿ. ಒಂದು ದಿವಸ ಸೊಲ್ಲಾಪುರದ ರಾಣಿ ರಾಮನಾಂತರ ಸಿದ್ದರಾಮಯ್ಯ ನನಗೊಂದ್ಸಲ ಓದ್ತಾ ಇದ್ರೆ ನಾನು ಯಾಕೆ ಸಿಟ್ಟು ಮಾಡ್ತೀನಿ ಅಂದ್ರೆ, ಒಂದು ತಾಸು ಹೇಳ್ಬೇಕಾದ್ರೆ ನಾನು ಎಲ್ಲಿ ಓದ್ಕೊಂಡು ಬಂದಿರ್ತೀನಿ ಅನ್ನತಕ್ಕಂಥ ಇದನ್ನು ಪ್ರಶ್ನೆ ಇರಬೇಕು. ನಾನು ಡೈಲಿ ತಿಳ್ಕೋಬೇಡಿ, ನೀವು ಓದಕ್ಕಾಗಲಿಲ್ಲ, ನಾನು ಹೇಳಿದ್ನಾದ್ರೂ ಕೇಳೋದಕ್ಕೆ ನೀವು ಸಂಯಮದಿಂದ ಕೂತ್ಕೊಂಡು ಕೇಳಿ ಸರ್. ರೇವಣ ಸಿದ್ಧ ಚಪ್ಪಲಿಲ್ಲದೆ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಸೊಲ್ಲಾಪುರದ ಚಾಮರಾದೇವಿ ಕೇಳ್ತಾಳ, ಇವತ್ತು ಗುರುಗಳು ಚಪ್ಪಲಿ ಇಲ್ಲದೆ ಹಾಡಿಗೆ ಇಲ್ಲದೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಇಲ್ಲ ಇಲ್ಲ ಇಲ್ಲ, ಇವತ್ತು ಗುರುಗಳು ಅತಿ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಜಗತ್ತಿಗೆ ತರಲಿಕ್ಕಾಗಿ ಪ್ರಯಾಣ ಮಾಡುತ್ತಿದ್ದಾರೆ. ಮುದ್ದೇವರ ಸುತ್ತರಾದೇವಿ ಆಶೀರ್ವಾದ ಮಾಡಲಿಕ್ಕೆ ಹೊರಟಾರ. ರೇವಣ ಸಿದ್ಧ ನಡೆದ ಭೂಮಿ, ಇಂಥ ಗುರುಗಳಿದ್ದರು, ಇಂಥ ಸಾಧಕರಿದ್ದರು. ರೇವಣ ಸಿದ್ಧ ಈ ಹೊರಟ ಡೊಳ್ಳೆ ಡೊಳ್ಳೆ ಹೇಳುವ ಪೂರ್ವ ಸಮುದಾಯದವರಿಗೆ ಹೇಳ್ತಾನೆ, ರೇವಣ ಸಿದ್ಧ ಡೊಳ್ಳಿನ ಪದದಲ್ಲಿ ಬಾವಲ ರೇವಣ ಅನ್ನಬೇಡಿ. ರೇವಣ ಸಿದ್ಧ ಅಂತಂದ್ರೆ ಈ ಜಗತ್ತಿನ ಅತಿ ದೊಡ್ಡ ದೊಡ್ಡ ಪರಂಪರೆಯನ್ನು ಹುಟ್ಟು ಹಾಕಿದವನು ರೇವಣ. ನಾವು ಕುರುಬು ಕೇಳೋದಿಲ್ಲ, ನಿಮಗೂ ಬೇಕಲ್ಲ, ನಮ್ಮ ಮನೆ ಬಾರ, ನಮಗೆ ಜಾತಿ ಇಲ್ಲ ಗುರುಗಳಿಗೆ, ನಿಮಗೂ ಬೇಕಾಗಿದೆ. ರೇವಣ ಸಿದ್ಧ ಆಶೀರ್ವಾದ ಮಾಡ್ತಾನೆ. ಸಿದ್ಧ ಮುದ್ದೇಗೌಡನಿಗೆ 70 ವರ್ಷ, ಸುಂದರದೇವಿಗೆ 65 ವರ್ಷ. ಮಕ್ಕಳ ಆಗಲಿರುವಂತಹ ಸಂದರ್ಭದಲ್ಲಿ ರೇವಣ ಸಿದ್ಧ ಬಂದು ಸುಂದರಾದೇವಿಗೆ ಆಶೀರ್ವಾದ ಮಾಡದಂತೆ ಸಿದ್ಧರಾಮನ ಜನನ ಆಯ್ತಂತೆ. ಸಿದ್ಧರಾಮ ಈ ಜಗತ್ತಿನಲ್ಲಿ ಎಂತಹ ದೊಡ್ಡ ಯೋಗಿ ಸಿದ್ಧರಾಮ, ಯೋಗಿಗಳ ಯೋಗಿ ಸಿದ್ಧರಾಮ, ಯೋಗಿಗಳ ಯೋಗಿ ಸಿದ್ಧರಾಮ, ಬಯಲು ಕಾಯಕದ ಮೂರ್ತಿ ಪ್ರಭುದೇವ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ಶತಸ್ಥಳ ಜ್ಞಾನ ಚನ್ನಬಸವಣ್ಣ, ವೀರ ಗಣಚಾರಿ ಮಡಿವಾಳ ಮಾಚಿದೇವ, ಕ್ರಾಂತಿ ಗಂಗೋತ್ರಿ ಅಕ್ಕನ ಅಮ್ಮ. ಏನ್ ಮಹಾತ್ಮರು ಈ ಜಗತ್ತಿನಲ್ಲಿ ಆಗುವುದು. ನಾನು ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಕಡೆ ಪಕ್ಷ ನನ್ನ ಪ್ರವಚನದ ಮೇಲೆ ನಿಮಗೆ ನನ್ನದೇ ನಿಮಗೆ ಭಕ್ತಿ ಇದ್ದಿದ್ದು ಪರವಾಗಿಲ್ಲ, ಅವ್ರು ಹೇಳುವಂತ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳಿಗಾದರೂ ನಿಮ್ಮ ಅಭಿಮಾನ ಹುಟ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ರೇವಣ ಸಿದ್ಧನ ಆಶೀರ್ವಾದದಿಂದ ಬಂದವನು ಸಿದ್ದರಾಮೇಶ್ವರ. ಬಂದು ಆಶೀರ್ವಾದ ಮಾಡಿ ಹೇಳಿ ಹೋಗ್ತಾರ, ನೋಡು ಮಗು ಬಹಳ ಚಲೋ ಮಗು ಬರ್ತದ, ಅದಕ್ಕೆ ನೀನು ಸಿದ್ದರಾಮ ಅಂತ ಹೆಸರು. ಗುರುಗಳು ಹೇಳಿದ್ರು ಸಿದ್ದರಾಮ ಹೆಸರು ಅಂತ. ಮಗು ಹಡದ ಮೇಲೆ ತಾಯಿ ಹೇಳುದು, ಗುರುಗಳು ಹೇಳಿದ ಮಾತು ಬಿಟ್ಟು ರೇವಣ ಸಿದ್ಧ ಹೇಳಿದ ಮಾತು ಮರೆತು ನಮ್ಮ ಮನದೇವರ ಹೆಸರು ಇರಬೇಕು ಅಂತ ಧೂಳಿ ಮಾತಾಡ. ಇವರು ಮನದೇವರು ಕಾಣಿಸಲಿ, ಗುರುಗಳು ಹೇಳಿದ ಕಾಣದಿಲ್ಲ. ಇವರು ಧೂಳಿ ಮಾತಾಡ ಅಂತ ಹೆಸರಿಟ್ಟು ಸಿದ್ದರಾಮ ಮಾತನಾಡುವುದೇ ಇಲ್ಲ. ಕಾರಣ ಏನು? ಜಗತ್ತಿನ ಅತಿ ದೊಡ್ಡವಾದಂತ ಯೋಗಿ ಸಿದ್ದರಾಮೇಶ್ವರರು ಹುಟ್ಟಿ ಬಂದಿದ್ದಾರೆ. ಧೂಳಿ ಮಾತಾಡ ಅಂತ ಹೆಸರಿಟ್ಟು ಇವನು ಕಾಡು ಹೋದ್ರು ಮಾತಾಡಲ್ಲ, ಎಲ್ಲೋ ಹೋದ್ರು ಮಾತಾಡೋದಿಲ್ಲ. ಆಗ ಆ ಸಂದರ್ಭದಲ್ಲಿ ಸಿದ್ದರಾಮನ ರಾಘವಾಂತರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅತಿ ಅದ್ಭುತವಾದ ಘಟನೆಗಳನ್ನು ನೋಡಬೇಕು ನಾವು. ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರೆ, ಸಿದ್ದರಾಮೇಶ್ವರರು ದನಗಳನ್ನು ಮೇಯಿಸಲಿಕ್ಕೆ ಕಾಡಿಗೆ ಹೋದಾಗ ಏನ್ ಮಾಡಬೇಕು, ಇಂಥ ಯೋಗಿಯನ್ನು ಜಗತ್ತಿಗೆ ತಂದಾಗ ತಂದೆ ತಾಯಿಗಳಿಗೆ ಸಿದ್ದರಾಮ ಅಂತ ಹೆಸರಿಡುವಂತಂದ್ರೆ ಧೂಳಿ ಮಾತಾಡ ಅಂತಿದ್ದಾರೆ. ಏನ್ ಮಾಡಬೇಕು? ಆಗ ರೇವಣ ಸಿದ್ದೇಶ್ವರರು ಆ ಸಂದರ್ಭದಲ್ಲಿ ಅದೇ ಕಾಡಿನ ಹತ್ತಿರ ಬಂದು ನಿಂತುಕೊಂಡು ಸಿದ್ದರಾಮೇಶ್ವರರನ್ನ ಸಿದ್ದರಾಮ ಅಂತ ಕರೆದಂತೆ ಗುರು ಯಾವತ್ತೂ ಶಿಷ್ಯನನ್ನ ಬಿಟ್ಟುಕೊಡೋದಿಲ್ಲ. ತಿಳಿತಿಲ್ಲ, ನಾನು ನಿಮಗೆ ಇಷ್ಟು ಬೈದರು
ನಿಮ್ಮನ್ನು ನಾನು ಬಿಟ್ಕೊಡೋದು. ಯಾಕೆ ಬರೆಯೋದು? ಗುರು ಯಾಕೆ ಬರೆಯೋದು? ಮಕ್ಕಳು ಶುದ್ಧವಾಗಿರ್ತದೆ ಅಲ್ವಾ? ಎದಕ್ಕೆ ಬೈಯೋದು? ಯಾವಾಗ ಸಿದ್ಧರಾಮ ಅಂತ ಕರೆದ್ರು ಓ ತಿರುಗಿ ನೋಡ್ತಾನೆ ರೇವಣ ಸಿದ್ಧ ತ್ರಿಪುಂಡ ವಿಭೂತಿ, ಕೈಯಲ್ಲಿ ಕಮಂಡಲ, ಕಣ್ಣಿನಲ್ಲಿ ಶಿವಲಿಂಗದ ತೇಜ, ನಾಲಿಗೆಯಲ್ಲಿ ಮಾತನಾಡಿದರೆ ಸಿದ್ಧರಾಮ ಓ ಏನು ನಮಸ್ಕಾರ, ಎಲ್ಲಿಂದ ಬಂದಿದ್ಯ? ನಾನು ಶ್ರೀಶೈಲದಿಂದ ಬಂದಿದ್ದೇನೆ. ಯಾರು ನೀನು? ನಾನು ಮಲ್ಲಯ್ಯ. ಅಯ್ಯೋ ಸಿದ್ಧರಾಮ ಮಲ್ಲಯ್ಯ ಯಾರು? ಓ ನಾನು ಎಲ್ಲಿಂದ ಬಂದಿದ್ದೆ ಅಂತ ಕೇಳಿದ ಸಿದ್ಧರಾಮ. ಎಲ್ಲಿಂದ ಬಂದ? ನಾನು ಮಲ್ಲಯ್ಯ. ಎಲ್ಲಿಂದ ಬಂದ? ಶ್ರೀಶೈಲದಿಂದ ಬಂದಿದ್ದೀನಿ ಅಂತ. ಹಾಗಾದ್ರೆ ಏನು ಬೇಕು ನಿಮಗೆ? ಏನು ಬೇಡ, ಹೊಟ್ಟೆ ಹಸಿರಿದೆ, ಒಂದಿಷ್ಟು ಮೊಸರನ್ನ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ ರೇವಣ ಸಿದ್ಧ. ಯಾವಾಗ ಮೊಸರನ್ನ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ, ಎಲ್ಲಿರುವ ದನಗಳನ್ನ ಅಲ್ಲೇ ಬಿಡ್ತಾರೆ ಸಿದ್ಧರಾಮ. ಮನೆಗೆ ಓಡಿ ಬಂದು ಅವ್ವ ಅಂತ ಅವರು ದಿಗ್ಭ್ರಾಂತ ಮಾತನಾಡಲಾರ ಅವ್ವ ಅಂತ ಕರೀತಾರೆ. ಯಾವಾಗ ದೃಷ್ಟಿ ಬಿಟ್ಟು ಸಿದ್ಧರಾಮನ ಮೇಲೆ ಅವ್ವ ಅಂತ ಅನುವಾದ ಕೂಡ ಏನು ಇಲ್ಲ. ಅಲ್ಲಿ ನಾನು ದನ ಕಾಯ್ಲಿಕ್ಕೆ ಹೋಗಿದ್ನಲ್ಲ, ಅಲ್ಲಿ ಮಲ್ಲಯ್ಯ ಬಂದನ, ಅವರು ಹೊಟ್ಟೆ ಹಸ್ತದ, ಒಂದಿಷ್ಟು ಬುದ್ಧಿ ಮಾಡ್ಕೊಡು ಅಂತ ಹೇಳ್ತಾರ. ಅದಕ್ಕಾಗಿ ನಿಮ್ ಗುಡ್ಡ ಹೆಸರೇನ್ರಿ? ಓಡಿಮಟ್ಟಿ ಗುಡ್ಡ. ಇನ್ನೊಂದು ಈ ಭಾಗದಲ್ಲಿ ರೇವಣ ಸಿದ್ಧನ ಗುಡ್ಡ ಅದ. ಅಲ್ಲಿ ಬಂದ ಬಗ್ಗೆ ನಾವು ಹುಷಾರಾಗಿ ಮತ್ತೆ ಅಂತಿಂತವರಲ್ಲ ಅವರೆಲ್ಲ ಅವ್ರು ಸುಮ್ಮನೆ ತಿರುಗಾಡ್ತಾ ಇರ್ತಾರೆ. ಅವರು ಜಗತ್ತಿನಲ್ಲಿ ಮಹಾತ್ಮರು ಹೋಗಿದ್ದಾರೆ ಅಂತ ತಿಳ್ಕೊಳ್ಬಾರ್ದು. ಜಗತ್ತಿನಲ್ಲಿ ಮಹಾತ್ಮರ ದೇಹ ಕರಗಿರುತ್ತೆ ಹೊರತು ಆತ್ಮ ಮತ್ತು ಅವರ ಸಾಧನೆಯ ಶಕ್ತಿ ಜಗತ್ತಿನಲ್ಲಿ ಇರ್ತದೆ ಅಂತ ಏನು ಬೇಕು ಯವ್ವ ಮೊಸರು ಬುದ್ಧಿ ಮಾಡ್ಕೊಂಡ ಮೊಸರು ಬುದ್ಧಿ ಮಾಡಿ ಅವ್ವ ಕಟ್ಟಿಕೊಟ್ಟು ಕಟ್ಟಿದ ಕೂಡಲೇ ಸಿದ್ಧರಾಮ ಮೊಸರು ಬುದ್ಧಿಯನ್ನು ತೆಗೆದುಕೊಂಡು ಓಡಿ ಬಂದ. ಓಡಿ ಬರೋಷ್ಟೊತ್ತಿಗೆ ರೇವಣ ಸಿದ್ಧ ಅದನ್ನ ಮಾಯ ಮಾಯ ಕೋಲಾಹಲ ಹೇಳ್ಬೇಕು. ಇವತ್ತು ಇಲ್ಲಿದ್ದವರು ಒಂದು ಕಡೆ ಇರ್ತಾರೆ, ಅವರು ಚಲೋ ಸ್ವಾಮಿಗಳು ಒಂದು ಕಡೆ ಇರಲ್ಲ. ಅವರು ಸಾಧನೆ ಮಾಡಿದವರು ಮಠ ಕಟ್ಟೋದಿಲ್ಲ, ಅವರು ಸಾಧನೆ ಮಾಡಿದವರು ದುಡ್ಡು ಮಾಡೋದಿಲ್ಲ. ಅವ್ರು ಬರೀ ಅವ್ರು ಏನು ಗಳಿಸೋದು ಅಂತಂದ್ರೆ ಸಾಧನೆಯೇ ಗಳಿಸೋದು, ಸಾಧನೆಯೇ ಗಳಿಸೋದು. ಓಡಿ ಬಂದು ನೋಡ್ತಾನೆ ರೇವಣ ಸಿದ್ಧ ಇರೋದಿಲ್ಲ. ಇಲ್ಲದಿರುವಂತ ಸಂದರ್ಭದಲ್ಲಿ ಈ ಒಳಗೆ ಶುರು ಮಾಡ್ತಾನೆ, ಅಯ್ಯೋ ನನ್ನ ಮಲ್ಲಯ್ಯ ಇಲ್ಲ, ನನ್ನ ಮಲ್ಲಯ್ಯ ಇಲ್ಲ, ನನ್ನ ಮಲ್ಲಯ್ಯ ಇಲ್ಲ. ಆದ್ರೆ ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದ ಕೂಡಲೇ ಶ್ರೀಶೈಲದಿಂದ ಬಂದಿದ್ದೀನಿ ಅನ್ನೋದೊಂದು ಕಿವಿ ಕಿರ್ತದಲ್ಲ. ಓಹೋ ನನ್ನ ಮಲ್ಲಯ್ಯ ಶ್ರೀಶೈಲದಿಂದ ಬಂದಾಗ ಅಲ್ಲಿ ಹೋಗಿ ಯಾರು? ಸಿದ್ಧರಾಮ ಹೀಗೆ ಹೊರಡ್ತಾನೆ. ಹೊರಟು ಶ್ರೀಶೈಲಕ್ಕೆ ಬರ್ತಾನೆ. ಶ್ರೀಶೈಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರೋನೆಲ್ಲರೂ ಶ್ರೀಶೈಲದಲ್ಲಿರೋರು ಕೇಳ್ತಾನೆ, ಇಲ್ಲಿ ಮಲ್ಲಯ್ಯ ಎಲ್ಲಿದ್ದಾನೆ, ಮಲ್ಲಯ್ಯ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಅವರೆಲ್ಲರೂ ಒಂದು ಹುಡುಗರನ್ನ ಕರೆದುಕೊಂಡು ಹೋಗಿ ದೇವಸ್ಥಾನ ಒಳಗಡೆ ಮಲ್ಲಿಕಾರ್ಜುನ ದೇವಸ್ಥಾನ ಇರ್ತಾರೆ. ಆ ಮಲ್ಲಿಕಾರ್ಜುನನ ತೋರಿಸ್ತಾರೆ. ಇಲ್ಲಿದ್ದಾನೆ ನೋಡಿ ಇವನು ಮಲ್ಲಯ್ಯ. ಇವನು ಮಲ್ಲಯ್ಯ ಅಲ್ಲ, ಇವನು ಕಲ್ಲಯ್ಯ. ಇವನು ಮಲ್ಲಯ್ಯ ಅಲ್ಲ, ಇವನು ಕಲ್ಲಯ್ಯ. ನಾನು ಜೀವಂತ ಮಲ್ಲಯ್ಯನನ್ನು ನೋಡಿದ್ದೇನೆ, ನಾನು ಜೀವಂತ ಮಲ್ಲಯ್ಯನನ್ನು ಮಾತನಾಡಿಸಿದ್ದೇನೆ. ಮೊಸರನ್ನ ಕೇಳಿದಾನೆ, ಹಸಿದೇ ಕೇಳಿದಾನೆ, ತೆಗೆದುಕೊಂಡು ಬಂದಿದ್ದಾನೆ. ಎಲ್ಲಿದ್ದಾನೆ ನನ್ನ ಮಲ್ಲಯ್ಯ? ಶ್ರೀಶೈಲಕ್ಕೆ ಹೋಗ್ತಿರಲ್ಲ, ಶ್ರೀಶೈಲಯ್ಯ ಮಲ್ಲಯ್ಯ ಅವನಿಗೆ, ಮಹಾಂತ ಮಲ್ಲಯ್ಯ ಅವನಿಗೆ, ಇಲ್ಲಿಂದ ಅಲ್ಲಿವರೆಗೂ ಹೋಗೋದು. ತಾಯಿ ಉದ್ದಕ್ಕೂ ಹೊಲಸು ಮಾಡ್ಕೊಂಡು ಹೋಗೋದು. ಶ್ರೀಶೈಲಕ್ಕೆ ಹೋಗೋದು ಮಾತನ್ನು ಹೇಳ್ತೀನಿ, ದಯಮಾಡಿ ಹೋಗೋದು ಬೇಡ ಅನ್ನಲ್ಲ. ಇಲ್ಲಿ ಶುರು ಮಾಡಿದ್ರೆ ಅಲ್ಲಿವರೆಗೂ ಚಟ ಮಾಡಲಾರ್ದಂಗೆ ಹೋಗಿ, ಅಲ್ಲಿಂದ ರಿಟರ್ನ್ ಬಂದ ಮೇಲೆ ಚಟ ಬಿಟ್ಟಿದ್ದೀವಿ ಅನ್ನತಕ್ಕಂಥದ್ದು ಇರ್ತದೆ. ಏನು ಅಂಟುಕೊಡ್ತಾರೆ ನೋಡ್ಬೇಕು, ಏನು ಹೊಂಟಿ ಮಲ್ಲಯ್ಯ ದೊಡ್ಡ ಮಲ್ಲಯ್ಯ ನೋಡಿ. ಸಿದ್ಧರಾಮ ನೋಡಿದ ಮಲ್ಲಯ್ಯ ಬೇರೆ, ನಾವು ನೋಡುವ ಮಲ್ಲಯ್ಯ ಬೇರೆ. ಸಿದ್ಧರಾಮಯ್ಯ ಜೀವಂತ ಮಲ್ಲಯ್ಯನ ನೋಡಿದ. ರೇವಣ ಸಿದ್ಧ ಏನು ಮಾಡಿದ್ರು ಕಾಡಿನಲ್ಲಿ ಸಿಗಲಿಲ್ಲ. ಇಲ್ಲ ನಾನು ಜೀವಂತ ಮಲ್ಲಯ್ಯನನ್ನು ನೋಡಿದ್ದೇನೆ. ತನು ಶುದ್ಧ, ಮನಶುದ್ಧ, ಭಾವ ಶುದ್ಧ, ನಡೆ ಶುದ್ಧ, ಬುದ್ಧಿ ಶುದ್ಧ. ಎಂತಹ ಅದ್ಭುತವಾದಂತಹ ಮಲ್ಲಯ್ಯ ನನ್ನ ಮಲ್ಲಯ್ಯ. ಸಾಮಾನ್ಯವಾದ ಮಲ್ಲಯ್ಯ ಅಲ್ಲ, ಅವನ
ಸಿದ್ದರಾಮ ಏನ್ ಮಾಡ್ದ, ಗುಡ್ಡದ ಮೇಲೆ ಹೀಗೆ ನಿಂತು ಕಣ್ಣೀರು ಹಾಕ್ತಾನೆ, ಹಂಬಲಿಸಿದ ಗುರುವಿಗಾಗಿ ಹಂಬಲಿಸಿದ, ಗುರುವಿನ ಅನುಗ್ರಹಕ್ಕಾಗಿ ಹಂಬಲಿಸಿದ. ಕಣ್ಣುಗಳು ತಣದಿದ್ದವು, ಕಣ್ಣೀರು ಹಾಕ್ತಾನೆ. ಇವತ್ತಿಗೂ ಶ್ರೀಶೈಲದಲ್ಲಿ ಸಿದ್ದರಾಮನ ಹುಂಡಿಗೆ ಅವನು ಹಾಕಿರುವ ಕಣ್ಣೀರನ್ನು ತುಂಬಿದ್ದಂತೆ ಅವನು ಹಾಕಿರುವ ಕಣ್ಣೀರು ತುಂಬಿದ್ದಂತೆ ಸಿದ್ದರಾಮನ ಕಣ್ಣೀರು ಹೊಂಡ ಅಂತ ಹೇಳ್ತಾರೆ. ಯಾವಾಗ ಸಿದ್ದರಾಮ ಅಳಿಲಿಕ್ಕೆ ಶುರು ಮಾಡಿದ, ಅಳ್ತಾ ಇರುವಂತ ಸಂದರ್ಭದಲ್ಲಿ ಸಿದ್ದರಾಮ ಮೇಲಿನಿಂದ ಕೆಳಗೆ ಹೀಗೆ ಬೀಳಿಕ್ಕೆ ಹೋದ. ನನ್ನ ಸಿದ್ದರಾಮ ಸಿಗಲಿಲ್ಲ, ನನ್ನ ಮಲ್ಲಯ್ಯ ಸಿಗಲಿಲ್ಲ ಅಂದ್ರೆ ಅವನು ಇರೋದ್ರಿಂದ ಮೇಲಿಂದ ಕೆಳಗೆ ಬೀಳ್ತಾನೆ. ಬಿದ್ದ ಕೂಡಲೇ ಮಲ್ಲಯ್ಯ ಹಿಡ್ಕೊಂಡಂತ ರೇವಣ ಸಿದ್ಧ ಹಿಡ್ಕೊಂಡು ಅನುಗ್ರಹಿಸಿದನಂತೆ. ಯಾಕೆಂದ್ರೆ ರೇವಣ ಸಿದ್ಧನ ಅನುಗ್ರಹದಿಂದ ಸಿದ್ಧ ರಾಮೇಶ್ವರ ಬಂದರು ಅಂತಕ್ಕಂಥ ಅಂತಹ ಸಿದ್ದರಾಮೇಶ್ವರನ ಬದಲಾವಣೆ ಮಾಡೋನು ಯಾರು? ಪ್ರಭುದೇವ. ಅಂತಹ ಸಿದ್ದರಾಮನನ್ನ ಪರಿವರ್ತನೆ ಮಾಡಿದವರು ಯಾರು? ಪ್ರಭುದೇವ. ಪ್ರಭುದೇವ ಬರ್ತಾರೆ, ಕಲ್ಯಾಣಕ್ಕೆ ಬಂದು ನೋಡ್ತಾರ, ಒಳಗಡೆ ಒಂದು ಅರಣ್ಯ ಕೊಡ್ತಿದೆ. ಇದು ಸಾಮಾನ್ಯವಾದದಲ್ಲ. ಒಳಗಿರುವ ಸೋಜಿಗ ಏನಿದು, ಹೊರಗಡೆ ನಿಂತು ನೋಡ್ತಾರ, ಕಟ್ಟಡ ಇಟ್ಟಡಲ್ಲ ಕಟ್ಟುಕೊಂಡು ನಿಂತಿರ್ತಾರ. ಸಿದ್ದರಾಮ ಒಳಗಡೆ ಕೂತಿರ್ತಾರ. ಇವನು ಪ್ರಭುದೇವ ಒಳಗಡೆ ಬಂದ ನಿಂತು ಕೇಳ್ತಾನೆ ಶಿಷ್ಯರನ್ನ, ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಒಟ್ಟರ ಗುರು? ಗುರು ಒಟ್ಟರ ಕೆಲಸ ಮಾಡ್ತಾ ಇರ್ತಾನಂತಂದ್ರೆ ಆ ತರ ವಿಡಂಬನೆ ಮಾಡ್ತಾನೆ. ಕಟ್ಟಡ ಕೂದಲ ಕಟ್ತಾ ಇರ್ತಾನೆ. ಒಟ್ಟರ ಗುರು ಎಲ್ಲಿ? ಒಟ್ಟರ ಗುರು ಅಂದ ಕೂಡ ಶಿಷ್ಯರಿಗೆ ಸಿಟ್ಟು ಬಂದು ಬಿಡ್ತದ. ಅಲ್ಲ, ನಮ್ಮ ಗುರು ಒಟ್ಟರ ಗುರು ಅಂದ್ರ ಇವನ ಬಿಡಬಾರ್ದು, ಯಾವ ಧೈರ್ಯ ಶಿಷ್ಯರು ಹೊರಗಡೆ ಮಠದೊಳಗಡೆ ಹೋಗಿ ಸಿದ್ದರಾಮನಿಗೆ ಹೇಳ್ತಾರೆ, ಹೊರಗಡೆ ಯಾರೋ ಒಬ್ಬ ಬಹಿರಾಗಿ ಬಂದಿದ್ದಾನೆ, ನನ್ನನ್ನಲ್ಲ ನನ್ನ ಗುರುವನ್ನ ಒಟ್ಟರ ಗುರು ಅಂತ ಹೇಳಿದ್ದಾನೆ ಅಂತ ಹೇಳಿದ ಸಿದ್ದರಾಮ ಹೇಳ್ತಾನ, ನನ್ನನ್ನು ಒಟ್ಟರ ಗುರು ಎಂದವನು ಯಾರು? ಅವನ ನಾಲಿಗೆಯನ್ನು ಸೀಳುತ್ತೆ. ಯಾರು? ಸಿದ್ದರಾಮ. ಅವನ ನಾಲಿಗೆಯನ್ನು ಸೀಳುತ್ತೇನೆ ಅಂತ ಹೊರಗಡೆ ಬಂದು ಹಿಂದೆ ನಿಂತು ನೋಡ್ತಾನ ಸಿದ್ದರಾಮ. ಯಾರು ಅಂತ ಒಂದು ಸಲ ಹೀಗೆ ನೋಡ್ತಾನ ಪ್ರಭುದೇವ. ಆಕಾಶಕ್ಕೆ ಭೂಮಿಗೂ ಏಕಾಗಿ ಆಕಾಶದ ಭೂಮಿಯು ಏಕವಾಗಿ ನಿಂತಿದ್ದರೆ ಬಯಲು ಕಾಲಿದ್ದ ಸ್ಥೂಲ ಶರೀರ ಹೀಗೆ ನಿಂತಾನ. ಏನ್ ನೋಡ್ತೇನೆ ನಡೆಯಂತಾನ ಸಿದ್ದರಾಮ. ಬಿಡ್ತಾನ. ಸಿದ್ದರಾಮನ ಕರೆದುಕೊಂಡು ಪ್ರಭುದೇವರು ಬರ್ತಾರ. ಪ್ರಭುದೇವರು ಬಂದು ಕಲ್ಯಾಣ ಪಟ್ಟಣದೊಳಗಡೆ ಸಿದ್ದರಾಮ ಪ್ರಭುದೇವರನ್ನ ಕರೆದು ಇಬ್ಬರು ಕಲ್ಯಾಣಕ್ಕೆ ಬರ್ತಾರೆ. ಪ್ರಭುದೇವರು ಬಂದು ಸಿದ್ದರಾಮನ ಕಲ್ಯಾಣ ಪಟ್ಟಣ ಕರ್ಕೊಂಡು ಬಂದು ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ಬಸವಣ್ಣನವರನ್ನು ಪ್ರತ್ಯೇಕಿಸ್ತಾರೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವಳೆಯಲ್ಲಿ ಆಚಾರವೆಂಬ ಭಕ್ತಿ ಉಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದ ಈ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮದಗಳನ್ನು ಶಿವಭಕ್ತರಿಂದ ದೇಶ ಪರಮ ಪಾವನವೆಂಬುದು ರುಚಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆ ನೋಡ ಸಿದ್ದರಾಮ. ಪ್ರಭು ಸಿದ್ದರಾಮನ ಓದ್ಕೊಂಡು ಬರ್ತಾನ. ಸಿದ್ದರಾಮ ಬಂದು ಅನುಭವ ಮಂಟಪದಲ್ಲಿ ಕುತ್ಕೊಂಡು ಸಿದ್ದರಾಮ ಇಲ್ಲೆಲ್ಲ ನೋಡ್ತಾನ. ಜನಗಿದೇನು ಸೋಜಿನ. ಸಿದ್ದರಾಮನಿಗೆ 60 ವರ್ಷ, ಚನ್ನಬಸವಣ್ಣನವರು 18 ವರ್ಷ. ಸಿದ್ದರಾಮನಿಗೆ ದೀಕ್ಷೆಯನ್ನು ಕೊಟ್ಟವನು ಚನ್ನಬಸವಣ್ಣ. ಅವರೆಂತವನಿರುವುದು ಚನ್ನಬಸವಣ್ಣ. ಶಟಸ್ಥಳ ನಾಯಕ, ಶಟಸ್ಥಳ ಜ್ಞಾನಿ. ಚನ್ನಬಸವಣ್ಣ ಅಂತಂದ್ರೆ 18-20 ವರ್ಷಕ್ಕೆ ಬಸವಣ್ಣನವರ ಸೋದರಾಳಿಯ ವಚನಗಳು, ಬೆಳಗಿನ ವಚನಗಳು, ಪದಮಂತ್ರಗೋಪ್ಯ, ಹಿರಿಯ ಮಂತ್ರಗೋಪ್ಯ, ಕರ್ಣಹಸಿಗೆ ಸಕೀಲರನ್ನು ರಚನೆ ಮಾಡಿದ ಅಷ್ಟಾಂಗ ಯೋಗದ ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿದ ಶಟಸ್ಥಳ ಬ್ರಹ್ಮ ಚನ್ನಬಸವಣ್ಣ. ಮನೆಗಳಲ್ಲಿ ಫೋಟೋ ಚೊಡೆಯೋ ಹಾಕಿ ಪ್ರಭು ಬಸವಣ್ಣ, ಸಿದ್ದರಾಮ, ರೇವಣ ಸಿದ್ಧ ಇವ್ರ ಫೋಟೋಗಳು ಹಾಕ್ತಾರೆ. ಮನೆಯೊಳಗೆ ಶಕ್ತಿ ಕುಂತದು. ಅದನ್ನ ಬಿಟ್ಟು ದ್ಯಾಮವ್ವ, ದುರ್ಗವ್ವ, ಕಾಟವ್ವ, ಬೀರವ್ವ ತಗೊಂಡೇನು ಮಾಡೋಣ? ಅವು ನಾಲ್ಗೆ ಬಿಟ್ಟು ಹುಬ್ಬದೇ ಬುದ್ಧಿ ಬರಬೇಕು. ಇನ್ನೇನು ಬರ್ತದೆ ಬುದ್ಧಿ? ಈ ಜಗತ್ತಿನಲ್ಲಿ ಆಹಾರದಂತೆ ವಿಹಾರ, ವಿಹಾರದಂತೆ ಸುವಿಚಾರ, ಸುವಿಚಾರದಂತೆ ನಡೆ ನುಡಿಗಳು. ಸಿದ್ದರಾಮನನ್ನ ಪರಿವರ್ತನೆ ಮಾಡಿ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಾನೆ. ಅದಕ್ಕಾಗಿ ಚನ್ನಬಸವಣ್ಣನವರನ್ನು ಕುರಿತು ಸಿದ್ದರಾಮ ತನ್ನ
ಮಲ್ಲಿಕಾರ್ಜುನ. ಏನು ಚನ್ನಬಸವನ ವಚನ ನೋಡ್ಬೇಕು, ಪದಮಂತ್ರ ಗೊಪ್ಪೆ ನೋಡ್ಬೇಕು, ಹಿರಿಯ ಮಂತ್ರ ಗೊಪ್ಪೆ ನೋಡ್ಬೇಕು, ಕರ್ಣಹಸಿಗೆ ನೋಡ್ಬೇಕು, ಸಕೀಲರನ್ನು ನೋಡ್ಬೇಕು, ವಚನಗಳನ್ನು ನೋಡ್ಬೇಕು, ಬೆಳಗಿನ ವಚನ ನೋಡ್ಬೇಕು. ಏನು ಚನ್ನಬಸವಣ್ಣ 20 ವರ್ಷಕ್ಕೆ ಎಂತಹ ದೊಡ್ಡ ಯೋಗಿ, ಎಂತಹ ದೊಡ್ಡ ಯೋಗಿ. ನೀವು ನಿಮ್ಮ ಜೀವನದಲ್ಲಿ ಭಾಗ್ಯವಾದ ಜನ ಹೆಣ್ಣು ಮಕ್ಕಳು ನಿಮಗೆಲ್ಲ ವಿನೋಸ್ಕೊಳ್ತಾರೆ. ವರ್ಷದಲ್ಲಿ ಬಂಗಾರ ಕಡಿಮೆ ಮಾಡಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ 15 ಸಂಪುಟ ತೆಗೆದುಕೊಂಡು ಬನ್ನಿ. 15 ಸಂಪುಟ ವಚನಗಳ ಸಂಪುಟ ತೆಗೆದುಕೊಂಡು ಬಂದು ಆ ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಓದಿ ನಿಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಳ್ಳುವ ಕಾರ್ಯವನ್ನು ಮಾಡಿಕೊಳ್ಳಿ. ಏನು ಬರೆದಿದ್ದಾರೆ ಚನ್ನಬಸವಣ್ಣ? ಎಂತಹ ಅದ್ಭುತವಾದ ವಚನಗಳು. ಒಟ್ಟಿ ಹೆಣವರ ಮನೆಯನ್ನು ತನ್ನ ಮನೆಯೆಂದು ಧರೇ ಧನಾವನಿತೆಯರೆಂದು ಓರಿ ಓರಿ ಸಾಹಿತ್ಯ ನೋಡ ಸರ್ವಕರ್ತರು ಕೂಡಲ ಚನ್ನ ಸಂಗಮ ದೇವರಲ್ಲಿ ಬ್ರಹ್ಮ ಸೂತ್ರವ ಬರೆದು ವರ್ಮಾದಿ ಮರ್ಮದಲ್ಲಿ. ನನಗೊಂದು ಸಲ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಯಾಕೆ ನಾನು ಇಷ್ಟೊಂದು ಸೃಷ್ಟಿ ಮಾಡ್ತೀನಿ ಅಂದರೆ, ಜನಗಳೇ, ಈ ಜಗತ್ತಿನಲ್ಲಿ ಮಹಾತ್ಮರು ಹೇಳಿ ಹೋಗಿರ್ತಕ್ಕಂಥ 4 ಮಾತುಗಳನ್ನು ಕೇಳುವುದರ ಜೊತೆಗೆ ಅವರು ಬರೆದಿರುವ ವಚನಗಳನ್ನು ಓದಿ ನೀವು ವಚನಗಳು ಎಂತೆಂತಹ ವಚನಗಳನ್ನು ರಚನೆ ಮಾಡಿದ್ದಾರೆ. ಸಿದ್ದರಾಮಯ್ಯಂತಹ ವಚನ, ಸಿದ್ದರಾಮನ ಬಸವಯೋಗ ತ್ರಿವಿಧಿ ಎಂಥವು, ಸಿದ್ದರಾಮನ ಯೋಗಾನ ತ್ರಿವಿಧಿ ಎಂಥವು. ಸುಮ್ಮನೆ ಓದೋದು ಎಂಥ ಸಾಧನೆ ಮಾಡಬೇಕು. ನಾವು ಹೇಗಿರ್ಬೇಕು? ಸ್ವಾಮಿಗಳಾದವರು ಪ್ರತಿದಿನ ಓದಬೇಕು, ಪ್ರತಿದಿನ ಅವಲೋಕನೆ ಮಾಡಬೇಕು, ಪ್ರತಿದಿನ ಸಾಧಿಸ್ಬೇಕು. ಸುಮ್ಮನೆ ಉಪಾಪೇರಿ ಮಾಡೋದಲ್ಲ ಸ್ವಾಮಿಗಳಾದವರು. ನಾವು ಸ್ವಾಮಿಗಳು ಎದಕ್ಕಾಗಬೇಕು? ಈ ಜಗತ್ತಿನ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಸ್ವಾಮಿಗಳಾಗುವುದು ಅಂತ. ಮತ್ಸನ್ಯಾಯದಿಂದ ಅನುಗ್ರಹ, ಕುಕ್ಕುಟ ನ್ಯಾಯ, ಮತ್ಸನ್ಯಾಯ, ಮೂರನೆಯದು ಕೂರ್ಮನ್ಯಾಯ. ಕುಕ್ಕುಟ ನ್ಯಾಯ ಸಾಮಾನ್ಯವಾಗಿ ಎಲ್ಲ ಸ್ವಾಮಿಗಳ ಹತ್ರ ಇರ್ತದೆ. ಮತ್ಸನ್ಯಾಯ ಆಗಬೇಕಂದ್ರೆ ಕಣ್ಣು ಬಹಳ ದೊಡ್ಡದಾಗಿ ಪರಿವರ್ತನೆ ಹೊಂದಬೇಕು. ಮೂರನೆಯ ನ್ಯಾಯ ಕೂರ್ಮನ್ಯಾಯ. ಕೂರ್ಮನ್ಯಾಯ ಅಂದ್ರೆ ಏನಂದ್ರೆ ಆಮೆಯ ನ್ಯಾಯ. ಆಮೆ ಅಂದ್ರೆ ಏನು? ಆಮೆ ಇವಂತೆ ಆಮೆ. ಈಗ ನಿಮ್ಮ ಗುಡಿ ಒಳಗಡೆ ಪ್ರವೇಶ ಮಾಡುವಾಗ ಆಮೆ ಇಟ್ಟಿರ್ತಾರೆ. ಆಮೆಯನ್ನು ಯಾಕೆ ಗುಡಿ ಮುಂಭಾಗದಲ್ಲಿ ಇಟ್ಟಿರ್ತಾರ? ಅದ್ರ ಮೇಲೆ ಎಣ್ಣೆ ಹಾಕಿ ಬಂದವ್ರು ಕಾಲು ಜಾರಕ್ಕಲ್ಲ, ತಿಳಿತಿಲ್ಲ? ಆಮೆಯನ್ನು ಎದಕ್ಕಿಟ್ಟಿರ್ತಾರ? ಆಮೆಯನ್ನು ಮುಟ್ಟಿದ ಕೂಡಲೇ ಅದರ ತಲೆ 4 ಕಾಲುಗಳನ್ನು ತೆಗೆದುಕೊಂಡು ಅದು ದಂಡೆಯೋಪಾದಿಯಲ್ಲಿ ಕುಳಿತುಕೊಳ್ಳುತ್ತದೆ. ಯಾರು ಬಂದರೂ ಅದು ಅಲ್ಲಾಡೋದ್ರೆ ಹಂಗೆ ಕೂತ್ಕೊಳ್ತದ. ಹಾಗೆ ನೀನು ಗುಡಿಯ ಒಳಗೆ ಮಠದ ಒಳಗಡೆ ಪ್ರವೇಶ ಮಾಡುವಾಗ ನಿನ್ನ ಪಂಚಜ್ಞಾನೇಂದ್ರಿಯಗಳನ್ನು ಒಳಗಡೆ ಇಟ್ಟುಕೊಂಡು ಗಟ್ಟಿ ಮನಸ್ಸಿನಿಂದ ಒಳಗಡೆ ಪ್ರವೇಶವಾಗು. ಆಮೆ ಏರ್ಬಿಟ್ಟಿಲ್ಲ ಅಲ್ಲಿ. ಇದಕ್ಕೆ ಯಾವ ನ್ಯಾಯ ಅಂತಂದ್ರೆ ಕೂರ್ಮನ್ಯಾಯ. ಕೂರ್ಮ ಅಂತಂದ್ರೆ ಆಮೆ. ಇದರ ನ್ಯಾಯ ಹೇಗಿರ್ತದ? ಮತ್ಸನ್ಯಾಯ ಪಕ್ಷಿ ಮೊಟ್ಟೆ ಇಟ್ಟ ಮೇಲೆ ತನ್ನ ಮರಿಗೆ ಬಾಯಿಂದ ಆಹಾರ ಕೊಡುತ್ತದೆ. ಮತ್ಸನ್ಯಾಯ ಅಂದ್ರೆ ಮೀನಿನ ನ್ಯಾಯ. ಅಂದ್ರೆ ಮೀನು ಮರಿ ಮಾಡ್ತದ, ಮರಿ ಮಾಡಿದ ಮೇಲೆ ತನ್ನ ಮರಿಗೆ ಆಹಾರ ಕೊಡುವಾಗ ಮೀನಿಗೆ ಸ್ತನ ಇರುವುದಿಲ್ಲ, ತನ್ನ ಕಣ್ಣಿನ ಮುಖಾಂತರ ಆಹಾರ ಕೊಡುತ್ತದೆ. ಕೂರ್ಮನ್ಯಾಯ ಅಂತಂದ್ರೆ ಆಮೆಗಳು ಸಮುದ್ರದ ತೀರದಲ್ಲಿ ಮೊಟ್ಟೆಗಳನ್ನು ಇಟ್ಟುತ್ತದ. ಮೊಟ್ಟೆಯನ್ನು ಇಟ್ಟು ತಾಯಿಯೋ ಹೊಟ್ಟೋಗ್ಬಿಡ್ತಾಳ. ಮೊಟ್ಟೆಗಳು ಮರಿಯಾಗಿ ಹೊರಗಡೆ ಬಂದಾಗ ತನ್ನ ಹಸುವಿಗಾಗಿ ತನ್ನ ಮರಿಗಳು ತಾಯಿಯನ್ನು ನೆನೆಸಿಕೊಂಡಾಗ ಅಲ್ಲಿಂದ ಆಹಾರವನ್ನು ಕಳಿಸುವ ಶಕ್ತಿ ಆಮೆಗೆ. ಇದು ಕೂರ್ಮನ್ಯಾಯ. ಇದಕ್ಕೆ ಕೂರ್ಮನ್ಯಾಯ ಅಂತಾರೆ. ಇದು ನಿಮಗೆ ಹೇಳುವಾಗ ಹೆಂಗ ಅಂತ ಕೇಳ್ಬೋದು. ಹೆಂಗ ಅದು ಮಾಡ್ಲಾಕ ತಿಳಿತದ? ಹಿಂಗ ಅದು ಮಾಡ್ಲಾಕ ತಿಳಿತದ. ಹಿಂಗ ಮತ್ಸನ್ಯಾಯ. ಕಣ್ಣ ಹರಿಯದಿದ್ದರು ಕರಡು ಹರಿಯದೆ, ಕಣ್ಣ ಹರಿಯದಿದ್ದರು ಕರಡು ಹರಿಯದೆ. ಮತ್ಸನ್ಯಾಯ ಕೂರ್ಮನ್ಯಾಯ ಅಂತದ್ದು ಯಾರಿಗಿತ್ತು? ಕೂರ್ಮನ್ಯಾಯ ಬಸವಣ್ಣನವರ ಹತ್ರ, ಸಿದ್ಧಲಿಂಗೇಶ್ವರರ ಹತ್ರ, ಅತನೇ ಶಿವಯೋಗಿಗಳ ಹತ್ತಿರ ಅಂತಹ ಕೂರ್ಮನ್ಯಾಯವನ್ನು ಹೊತ್ತುಕೊಂಡು ಬಂದಂತ ಬುದ್ಧನ ಜೀವನದ ಘಟನೆಯನ್ನು ನೀವು ಗಮನಿಸಬೇಕು. ಬುದ್ಧದೇವನ ಹತ್ತಿರ ಈ 3 ಶಕ್ತಿ: ಕುಕ್ಕುಟ ನ್ಯಾಯ, ಮತ್ಸನ್ಯಾಯ, ಕೂರ್ಮನ್ಯಾಯ. ಬಸವಣ್ಣನವರ ಹತ್ರ, ಪ್ರವಾದಿ ಮಹಾತ್ಮ ಪೈಗಂಬರವರ ಹತ್ರ, ಜೀಸಸ್ ಅವರ ಹತ್ರ ಇದ್ದು
ಇತ್ತು ಅಂತೇಳಿ ಜಗತ್ತಿನಲ್ಲಿ ಅವರು ಜಗತ್ತಿಗೆ ಗುರುಗಳಾದರು. ಅವೆಲ್ಲ ಶಕ್ತಿಗಳು ಇದ್ದು ಅಂತೇಳಿ ಅವರ ಜಗತ್ತಿಗೆ ಗುರುಗಳಾದರು. ಜಗತ್ತಿಗೆ ಗುರುಗಳಾದವರು ನಾವು ಓಣಿ ಗುರುಗಳು, ಓಣಿ ಗುರುಗಳು, ಮನೆ ಗುರುಗಳು. ನಮ್ಮ ತಾಕತ್ತು ಎಷ್ಟು? ನಮ್ಮ ತಾಕತ್ತು ಎಷ್ಟಿದೆ? ಅಷ್ಟೇ ನಮ್ಮ ತಾಕತ್ತು. ಅದನ್ನೇ ನೋಡ್ಬೇಕು ದಿಮಾಕ್ ಎಷ್ಟು ಮಾಡ್ತಾವ ಆಮೇಲೆ ಮುಂದಿನ ಕೇಳ್ತಾರಲ್ಲ ಬಸವಣ್ಣ ಹೆಂಗೆ ಗುರು ಆಗ್ತಾರಂತ. ಅಯ್ಯೋ ಅಜ್ಞಾನ ಕೇಳಿದಾರ ಬಸವಣ್ಣ ಏನು ಗುರು ಆಗ್ತಾರ ಅಂತ ಕೇಳಿದ್ರೆ ಏನ್ ಅರ್ಥ? ಬಸವಣ್ಣ ಏನು ಗುರು ಆಗ್ತಾರಂದ್ರೆ ಓದಬೇಕು. ಬಸವಣ್ಣ ಏನು ಗುರು ಆಗ್ಯಾನ ಅಂತ, ಬಸವಣ್ಣನ ಬಗ್ಗೆ ಗುರು ಹೇಗಾಗ್ಯಾನ ಅಂತ ನೋಡ್ಬೇಕಾಗ್ತದ. ಸಾಧನೆ ಮಾಡಿದಾಗ ಗುರು ಆಗ್ತಾನ, ಸಾಧಿಸಿದಾಗ ಗುರು ಆಗೋದಿಲ್ಲ. ಸಾಧಿಸೋ ಬಹಳ ಜನ ಇದ್ದಾರೆ. ಸಾಧನೆ ಮಾಡೋ ಸಾಧಿಸೋದು ನಾವು ಆಗಿದ್ದು, ನಾವು ಅನಾಗಿದ್ದು, ನಾವು ಹಂಗಿದ್ದು, ನಾವು ಹಿಂಗಿದ್ದು, ನಾವು ಅಲ್ಲಿಂದ ಬಂದು ಕೇಳೋರು ಯಾರು ಹೇಳು? ಹೇಳೋ ಇತಿಹಾಸ ಹೇಳಬೇಕಲ್ಲ, ಶಾಸನ ಹೇಳಬೇಕಲ್ಲ. ಬಸವಣ್ಣನಿಂದ 770 ಜನ, ಬುದ್ಧನಿಂದ 2,000 ಜನ, ಮಹಾವೀರರಿಂದ ಜಗತ್ತು ಬದಲಾವಣೆ, ಸ್ವಾಮಿ ವಿವೇಕಾನಂದರಿಂದ ಏನು ಆಶೀರ್ವಾದ, ಕೃತ ನ್ಯಾಯ, ಮತ್ಸನ್ಯಾಯ, ಕಣ್ಣಿನಿಂದ ಗ್ರಹಿಸ್ತ ಎಲ್ಲರೂ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತಂದ್ರ ಸ್ವಾಮಿ ವಿವೇಕಾನಂದ ನನ್ನ ಸಹೋದರ ಮತ್ತು ನನ್ನ ಸಹೋದರಿಯರೇ ಅಂತ ಹೇಳೋದು. ಗುರು ಅಂದ್ರೆ ಹಂಗೆ ಬರ್ತದೆ, ಗುರು ಅಂದ್ರೆ ಹಾಗೆ ಬರೋದಿಲ್ಲ. ಈ ರೀತಿಯಲ್ಲಿ ಆನೆ ಯಾವಾಗ ಮೊಟ್ಟೆಯನ್ನು ಇಟ್ಟು ದೂರ ಹೋಗ್ತದ, ದೂರ ಹೋದ ನಂತರ ತನ್ನ ಮಗು ತನ್ನ ತಾಯಿಯನ್ನು ನೆನೆಸಿದ ಕೂಡಲೇ ಆಹಾರ ಕೊಡುವ ಶಕ್ತಿ ಇರ್ತದಲ್ಲ, ಹಾಗೆ ಬುದ್ಧದೇವನ ಹತ್ತಿರ ಶಕ್ತಿ. ಬುದ್ಧದೇವ ಒಂದು ದಿವಸ ಒಂದು ಊರಿನಲ್ಲಿ ಹೀಗೆ ಪ್ರವಚನ ಮಾಡ್ತಾ ಇದ್ದ. ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಸಾವಿರಾರು ಜನ ಕುಳಿತು ಬುದ್ಧದೇವನ ವಾಣಿಯನ್ನು ಕೇಳುತ್ತಾ ಇದ್ರು. ಬುದ್ಧದೇವನ ವಾಣಿಯನ್ನು ಕೇಳುತ್ತಿರುವಂತ ಸಂದರ್ಭದಲ್ಲಿ ಒಬ್ಬ 26 ವರ್ಷದ ಹುಡುಗ ಬುದ್ಧನ ಮಾತುಗಳನ್ನು ಕೇಳಿ ಅವನಿಗೆ ಜ್ಞಾನ ತೊಲಗಿತ್ತು, ಜ್ಞಾನ ಅಳವಟ್ಟಿತ್ತು, ವೈರಾಗ್ಯ ಸಹಜವಾಗಿ ಪ್ರೇರೇಪಿಸಿತ್ತು, ಕಣ್ಣುಗಳು ಬಹಳ ಮಂದ ಸ್ಥಿತಿಯಲ್ಲಿತ್ತು, ಹೃದಯ ಭಾವದಿಂದ ಕುಳಿತುಕೊಂಡಿದ್ದ. ಸುಂದರ ಸಮುದ್ರ ಪ್ರವಚನ ಮುಗಿದ ಮೇಲೆ ಬುದ್ಧದೇವನ ಹತ್ತಿರ ಬಂದು ಹೀಗೆ ನಮಸ್ಕಾರ ಮಾಡಿ, ಬುದ್ಧಂ ಶರಣಂ ಗಚ್ಚಾ, ಧಮ್ಮಂ ಶರಣಂ ಗಚ್ಚಾ, ಸಂಘಂ ಶರಣಂ ಗಚ್ಚಾ. ಬುದ್ಧದೇವ ಒಂದು ಸಲ ದೃಷ್ಟಿಯನ್ನು ತೆಗೆದು ಸುಂದರ ಸಮುದ್ರನನ್ನು ನೋಡ್ದ. ಸುಂದರ ಸಮುದ್ರ ಬುದ್ಧನನ್ನ ನೋಡ್ದ. ಬುದ್ಧ ಹೀಗೆ ನೋಡಿದ ಕೂಡಲೇ ಏನು ಅಂತ ಕೇಳ್ದ. ಇಲ್ಲ, ನೀನೇ ನಾನು ಅಂದ. ನೀನೇ ನಾನು. ಏನಾಗಬೇಕು ಅಂದ. ಏನಿಲ್ಲ, ಏನಿಲ್ಲ. ಯಾವ ಸಂದರ್ಭದಲ್ಲಿ ಬುದ್ಧದೇವ ದೃಷ್ಟಿಯನ್ನು ಕೊಟ್ಟ, ಪಕ್ಕದಲ್ಲಿ ಆತ್ಮೀಯನಾಗಿರ್ತಕ್ಕಂಥ ಬುದ್ಧದೇವನ ಶಿಷ್ಯ ಆನಂದ ನಿಂತಿದ್ದ. ಆನಂದನಿಗೆ ಹೇಳಿದ, ಚೀವರ ಕೊಡು. ಚೀವರ ಅಂದ್ರೆ ಅವರು ಹಾಕುವ ಬಟ್ಟೆಗೆ ಚೀವರ ಅಂತ ಕರೀತಾರೆ. ಯಾವಾಗ ಚೀವರ ಕೊಡು, ಚೀವರ ಕೊಡೋದು ಕೂಡಲೇ ಆನಂದ ಬುದ್ಧದೇವನ ಕೈಯಲ್ಲಿ ಬಟ್ಟೆ ಕೊಟ್ಟ. ಸುಂದರ ಸಮುದ್ರನ ಕೈಯಲ್ಲಿ ಹೀಗೆ ಅನುಗ್ರಹ ಮಾಡ. ಸುಂದರ ಸಮುದ್ರ ಹೇಳಿ, ಸುಂದರ ಸಮುದ್ರದಿಂದ ನಾನು ಬುದ್ಧದೇವನಾಗಬೇಕು ಆಗು. ಸುಂದರ ಸಮುದ್ರ ಯಾವಾಗ ಭಿಕ್ಷೆಯನ್ನು ಪಡೆದುಕೊಂಡ ಪ್ರವಚನಕ್ಕೆ ಬಂದವು, ಭಿಕ್ಷೆಯನ್ನು ಪಡೆದುಕೊಂಡು ಸುಂದರ ಸಮುದ್ರ ಬದಲಾವಣೆ ಆಗ ಗುರುಗಳು ಹೇಳಿದ್ರು, ಬುದ್ಧದೇವರ ಇಲ್ಲಿಂದ 1,000 ಕಿಲೋಮೀಟರ್ ಶಾವಸ್ತ್ರಿ ನಗರ ಅಂತ, ಅಲ್ಲಿ ಹೋಗಿ ನೀನು ಪ್ರವಚನ ಮಾಡ. ಶಾವಸ್ತ್ರಿ ನಗರಕ್ಕೆ ಹೋಗಿ ಪ್ರವಚನ ಮಾಡುವಂತ ಸುಂದರ ಸಮುದ್ರ ಪ್ರವಚನ ಮಾಡಲಿಕ್ಕೆ ಹೋದ ನಂತರ ಪ್ರವಚನಕ್ಕೆ ಬಂದ ಮ್ಯಾಗ ಈ ಊರು ಹೆಣ್ಮಕ್ಳೆಲ್ಲ ಬಂದ್ರು. ಎಲ್ಲ ಹೆಣ್ಮಕ್ಳು ಬಂದಿದ್ರಲ್ಲ, ಈಗ ಯಾರೋ ಒಬ್ಬರು ಭಿಕ್ಷೆ ತಗೊಂಡ್ರೆ ಊರು ಸುದ್ದಿಯಾಗಿ ಆಗ್ತದ. ಆಗ ಕೂಡಲೇ ಏನಾಯ್ತು, ಊರೊಳಗಡೆ ಹೋಗಿ ಅವ್ರ ಊರಿಗೆ ಹೇಳೋದು ಸುಂದರ ಸಮುದ್ರ ಊರಿಗೆ. ಸುಂದರ ಸಮುದ್ರಕ್ಕೆ ತಾಯಿ ಒಬ್ಬಳೆ, ಮಗ ಒಬ್ಬನೇ ಇದ್ದ. ಅವ್ರ ಊರಿಗೆ ಹೋಗಿ ಹೇಳಿದ್ರು, ನೀನು ಮಗ ಪ್ರವಚನಕ್ಕೆ ಹೋದವನು ಸ್ವಾಮೀಜಿ ಆಗ. ಅವ್ರವ್ವ ಅಂದು ಬುದ್ಧನ ಮನೆ ಹಾಳಾಗ. ಇನ್ನೊಂದು ಬುದ್ಧನ ಮನೆ ಹಾಳಾಗಲಿ, ಬುದ್ಧ ನಶಿಸಿ ಹೋಗಲಿ. ಇರುವ ಒಬ್ಬ ಮಗ ಬಳ್ಳಿಗೆ ಇಟ್ಟುಕೊಂಡಂತಹ ಮಗನನ್ನ ಸನ್ಯಾಸಿ ಮಾಡುವ ಪ್ರಯೋಗ ಯಾರು? ಅವಳವರು ಸಾಮಾನ್ಯ
ಹೊಂಟಿದ್ದಾನೆ. ನೀನು ಸಾವಸ್ತ್ರಿ ನಗರಕ್ಕೆ ಹೋಗಿ ಅವನನ್ನು ಕರೆದುಕೊಂಡು ಬಂದರೆ ನನ್ನ ಇಡೀ ಆಸ್ತಿ ನಿನಗೆ, ಇಡೀ ಆಸ್ತಿ ನಿನಗೆ ಅಂತ ಹೇಳೋದು. ಇಡೀ ಆಸ್ತಿ ನಿನಗೆ ಕೊಡ್ತೀನಿ ತಂದ ಕೂಡಲೇ ಅವಳು ಬಂದು ಸಾವಸ್ತ್ರಿ ನಗರದಲ್ಲಿ ಮನೆ ಮಾಡುದು. ಮನೆ ಮಾಡಿ ವೇಶ್ಯಾವಾಟಿಕೆಯನ್ನು ಮಾಡುವಂತ ಹೆಣ್ಣು ಮಗಳು ತಪ್ಪಲ್ಲ, ಅದು ತಪ್ಪು. ವೇಶ್ಯಾವಾಟಿಕೆ ಇರಬಾರದು, ಅದು ಇರಬಾರದು. ಅದರ ಕಥೆ ಒಳಗಡೆ ಬಂದಿರ್ತಕ್ಕಂಥದ್ದನ್ನು ಹೇಳ್ತಾನೆ. ವೇಶ್ಯಾವಾಟಿಕೆಯನ್ನು ಮಾಡುವಂತ ಮನೆಯನ್ನು ಹಿಡಿತಾಳೆ, ಮನೆ ಎದುರಲ್ಲಿ ನಿಂತ್ಕೊಳ್ತಾಳೆ. ಬಹಳ ವಯಸ್ಸಿನ ತರುಣಿ, ಬಹಳ ಶೃಂಗಾರ ಲೀಲಾ ರಸದ ಭಾವನೆಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮನೋಲ್ಲಾಸದ ಮಾಯಾಂಗಿನಿಯ ಮನಮೋಹಕವಾದಂತಹ ಮಾಯಾದೇವಿಯ ಬಾಲ. ಶಬ್ದಗಳು ಕೇಳಿ ನನ್ನ ಬಾಯಲ್ಲಿ ಬರುತ್ತದೆ. ಆ ಭಾವದಲ್ಲಿ ಅವಳು ನಿಂತಿದ್ದು, ಬೆಳೆಗೆ ಎದ್ದು ಹೊರಗಡೆ ನಿಂತಿದ್ದು ಈ ಸುಂದರ ಸಮುದ್ರ ತರುಣ. ವಯಸ್ಸು ಬಹಳ ಸಣ್ಣದು, 27 ವರ್ಷ. ಆ ಹೆಣ್ಣು ಮಗಳ ಮನೆಯ ಮುಂಭಾಗದಲ್ಲಿ ಬಂದು ಇವಳೊಂದು ಬುದ್ಧದೇವ ಹೋದ ಬಿಟ್ಟು ಹಾಗೆ ಕರೆಯುವುದು. ಬುದ್ಧದೇವ, ಏನು ನಾನು ನಿನಗೆ ಆಹಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. 5 ವಾರ ಆಹಾರ ಕೊಡಬೇಕೆನ್ನುವ ಸಂಕಲ್ಪವನ್ನು ಹೊಂದಿದ್ದೇನೆ. ಅದಕ್ಕಾಗಿ ನಾನು ಈ ಆಹಾರವನ್ನು ಕೊಡುವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇನೆ. ನೀನು ಬೇರೆ ಎಲ್ಲೂ ಹೋಗಬಾರದು, ನನ್ನ ಮನೆಯಲ್ಲೇ ಸ್ವೀಕರಿಸಬೇಕು. ಹೆಣ್ಣು ಮಕ್ಕಳು ಪ್ರಸಾದವನ್ನು ಎಡೆ ಮಾಡುವಾಗ, ಗಂಡನಿಗೆ ಊಟಕ್ಕೆ ನೀಡುವಾಗ ಹೆಣ್ಣು ಮಕ್ಕಳು ಗಂಡ ಕಾಮದ ಪಿಪಾಸೆ ಅಂತ ಆಹಾರ ನೀಡಬಾರದು. ಇವನು ನನ್ನ ಮನೆಯ ಒಡೆಯ ಅಂತೇಳಿ ಆಹಾರ ನೀಡಿದ್ರೆ ನಿನ್ನ ಮನೆ ಒಡೆಯನಾಗಿರುತ್ತಾನೆ. ಆಹಾರ ಮೇಲೆ ಬಹಳ ಪರಿಣಾಮ ಬೀಳುತ್ತದೆ. ಬಹಳ ಆಹಾರದ ಮೇಲೆ ಪರಿಣಾಮ. ಆಹಾರ ಬಹಳ ದೊಡ್ಡದು. ಅದಕ್ಕಾಗಿ ಅಕ್ಕ ಮಹಾದೇವರು ಆಹಾರ ಕಿಡಿದು ಮಾಡಿ ಅಣ್ಣ, ಆಹಾರ ಕಿಡಿದು ಮಾಡಿ ಅಣ್ಣ. ಆಹಾರದಂತೆ ವಿಹಾರ, ವಿಹಾರದಂತೆ ಸುವಿಚಾರ. ಅದಕ್ಕಾಗಿ ನಮ್ಮ ಧರ್ಮದೊಳಗಡೆ ಅಡಿಗೆ ಆದ ಮೇಲೆ ಪಾತ್ರೆಗಳೆಲ್ಲ ವಿಭೂತಿ ಹಚ್ತೀವಿ. ಪ್ರಸಾದ ನಮ್ಮ ಶರಣಧರ್ಮದಲ್ಲಿ ಊಟಕ್ಕೆ ಬರೆಯೋದು ಕರೆಯೋದಿಲ್ಲ, ಪ್ರಸಾದಕ್ಕೆ ಬರೆಯೋದು ಕರೀತಾರೆ. ಪ್ರಸಾದ ಕೂಳಾಗ್ತದೆ, ಊಟ ಕೂಳಾಗ್ತದೆ, ಪ್ರಸಾದ ಪ್ರಸನ್ನತೆಯನ್ನು ಹೊಂದುತ್ತದೆ ಅನ್ನತಕ್ಕಂಥದ್ದು. ಪ್ರಸಾದ ಪ್ರಸನ್ನತೆಯನ್ನು ಹೊಂದುತ್ತದೆ. ಹಾಗೆ ಇವರು ಕಾಮದಿಂದ ಆಹಾರ ನೀಡಿ ಶುರು ಮಾಡಬೇಕು. ಹೇಳ್ತಿಲ್ಲ, ರಕ್ತ ಕಣ್ಣೀರು ಉಪೇಂದ್ರ ಸಾಮಾನ್ಯ ನೀವು ಪಿಕ್ಚರ್ ಮಾಡ್ತೀರ, ಮತ್ತು ಅದು ನೋಡಿದ್ರೆ ನಿಮ್ಗೆ ಹೇಳಕ್ಕೆ ಬರುತ್ತೆ. ನಿಮಗೆ ಅದನ್ನು ನೋಡಿದ್ರೆ ನಾವು ಹೇಳಕ್ಕೆ ಬರ್ತದೆ. ನಾವೆಲ್ಲವನ್ನೂ ನೋಡ್ತೇವೆ, ನಾವು ಹೇಗಿರ್ತೇವೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾಗಿಲ್ಲದಂತಿರಬೇಕು, ನೆನೆಯಬೇಕು, ನೆನೆದು ನೆನೆಯದಂತಿರಬೇಕು, ನೋಡಬೇಕು, ನೋಡಿ ನೋಡದಂತಿರಬೇಕು, ಮುಟ್ಟಬೇಕು, ನುಡಿಯು ಮುಟ್ಟದಂತಿರಬೇಕು. ನೋಡ್ಬೇಕು. ಮಾರ್ಕೆಟ್ನಲ್ಲಿ ಬಾಳೆಹಣ್ಣು ತಗೊಂಡು ಬರಬೇಕು, ಬಾಳೆಹಣ್ಣು ಮಾರೋಳನ್ನು ಮನೆಯನ್ನು ತರಬಾರದು. ಬಾಳೆಹಣ್ಣು ತಗೊಂಡು ಬರಬೇಕು, ಬಾಳೆಹಣ್ಣು ಮಾರೋಳನ್ನು ತರಬಾರ್ದು. ಸಂಖ್ಯೆ ತಗೋದು. ನಿಜಗುಣಾನ ಸ್ವಾಮೀಜಿ ಬೈದಿ ತಗೊಳ್ಬಾರ್ದು. ನಿಜಗುಣಾನ ಸ್ವಾಮೀಜಿ ಹೇಳಿದ ಜ್ಞಾನವನ್ನು ತಗೊಂಡು ಹೋಗ್ಬೇಕು. ಅದು ನಿಜಗುಣಾನ ಸ್ವಾಮಿ ತಲೆಯೊಳಗೆ ವೈದ್ಯ ತಲೆ ಕೇಳ್ತದೆ, ಸೊಳ್ಳೆ ಹೇಳಿಕೊಳ್ಳೋದು. ಯಾವಾಗ ಆಹಾರ ನೀಡಲು ಮೊದಲನೇ ದಿವಸ ಊಟ ಮಾಡಿದ, ಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ಸುಂದರ ಸಮುದ್ರ ಪ್ರಸಾದವನ್ನು ಸ್ವೀಕರಿಸಿದ. 2ನೇ ವಾರ ಬಂದರು ನೀಡಿದ್ದು. 3ನೇ ವಾರ ಪ್ರಸಾದ ನೀಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಪೇಪರ್ಮೆಂಟ್ ಚಾಕ್ಲೇಟ್ ಕೊಟ್ಟುಬಿಟ್ಟಿದ್ದು. ಮಕ್ಕಳೆಲ್ಲರೂ ಹೊರಗಡೆ ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ಇವಳೊಂದು ಬುದ್ಧ ಬಿಟ್ಟು ಪ್ರಸಾದ ಸ್ವೀಕರಿಸಬೇಕಾದ್ರೆ ಸಂಯಮದಿಂದ ಸ್ವೀಕರಿಸಬೇಕು, ಆನಂದದಿಂದ ಸ್ವೀಕರಿಸಬೇಕು, ಬಹಳ ಶಾಂತಿಯಿಂದ ಸ್ವೀಕರಿಸಬೇಕು. ಹೊರಗಡೆ ಹುಡುಗರು ಗಲಾಟೆ ಮಾಡ್ತಾರೆ. ಒಂದು ಹೆಜ್ಜೆ ಹೊರಗಡೆ ನಿಲ್ಲುವುದು ಒಳಗ ಹೋದ ಕೂಡಲೇ ಅಲ್ಲಿ ಹುಡುಗರು ಕಲ್ಲೊಡೆಯಕ್ಕೆ ಶುರು ಮಾಡಿದ ಕೂಡಲೇ ಅಂದ, ಇಲ್ಲ ಪ್ರಾಂಗಣಕ್ಕೆ ಬಾ, ನಡುಗಟ್ಟೆ ಮಹಾಲಿಗೆ ಬಾ. ಯಾವಾಗ ಸುಂದರ ಸಮುದ್ರ ಒಳಗೆ ಬಂದ, ಅವಳು ಮೊದಲೇ ಮಾಯಾದೇವಿ, ಮಾಯಾ ಕೋಲಾಹಲದ ಸ್ವರೂಪ ಸುಂದರಿ. ಹೆಣ್ಣುಮಗಳು ನಿಂತಳ. ಒಳಗಡೆ ಶೃಂಗಾರ ಲೀಲಾ ರಸದ ಕಾಮ ಸೂತ್ರದ ಭಾವಚಿತ್ರಗಳನ್ನೆಲ್ಲ ಹಾಕಿಬಿಟ್ಟಾಳೆ.
ಸುಂದರ ಸಮುದ್ರದ ಕೈಯಲ್ಲಿ ಪ್ರಸಾದ ಐತೆ, ಸುಂದರ ಸಮುದ್ರದ ಕೈಯಲ್ಲಿ ಪ್ರಸಾದ ಅಲ್ಲ. ಕಣ್ಣು ಒಂದು ಸಲ ಚಿತ್ರವನ್ನು ನೋಡ್ತದ, ಒಂದು ಸಲ ಬುದ್ಧನನ್ನು ನೆನೆಸ್ತದೆ. ಕೈಯಲ್ಲಿ ಪ್ರಸಾದ ಇಟ್ಕೊಂಡ ಸುಂದರ ಸಮುದ್ರ ಒಂದು ಸಲ ಪ್ರಸಾದವನ್ನು ಹೀಗೆ ನೋಡ್ತಾನ, ಆ ಚಿತ್ರ ನೋಡ್ತದ, ಮನಸ್ಸು ಹಿಂಗಲ್ಲ. ಈ ಚಿತ್ರ ನೋಡ್ತಾನ, ಮನಸ್ಸು ಕಳವಳಕ್ಕೆ ತೆಗೆದುಕೊಂಡು ಹೋಗ್ತದೆ. ಇನ್ನೊಂದು ಚಿತ್ರವನ್ನು ನೋಡ್ತಾನೆ, ಆಸೆ ಹುಕ್ಕಿ ಹರಿತಾರ. ಕೈಯಲ್ಲಿ ನೋಡ್ತಾನ, ಪಾತ್ರೆ ಒಳಗಡೆ ಪ್ರಸಾದ ಇದೆ. ಹೀಗೆ ಹಿಡ್ಕೊಂಡು ಚಿತ್ರಗಳನ್ನ ಹೀಗೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ತನ್ನ ಗುರುವನ್ನ ನೆನೆಸ್ತಾನೆ, ಬುದ್ಧದೇವನನ್ನ. ಬುದ್ಧದೇವ ಒಂದು 2000 ಕಿಲೋಮೀಟರ್ ದೂರದಲ್ಲಿ ಕುಳಿತುಕೊಂಡು ಪ್ರವಚನ ಮಾಡ್ತಾ ಇರ್ತಾನೆ. ಮಾಡುವ ಬುದ್ಧದೇವ ಇದ್ದಕ್ಕಿದ್ದಂತೆ ಪ್ರವಚನ ಮಾಡುವುದನ್ನು ನಿಲ್ಲಿಸಿ ನಗಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಶಿಷ್ಯರು ಕೇಳ್ತಾನೆ, ಬುದ್ಧದೇವ ಯಾಕೆ ನಗುತ್ತಾ ಇದ್ದೆ? ಇಲ್ಲ, ಯಾಕೆ ಪ್ರವಚನ ನಿಲ್ಲಿಸಿದೆ, ಯಾಕೆ ನಗುತ್ತಾ ಇದೆಯಾ? ಅವಾಗ ಬುದ್ಧದೇವ ಹೇಳ್ತಾನೆ, ಒಂದು ಹಸುರ ಶಕ್ತಿಗೂ ಒಂದು ದೈವಿ ಶಕ್ತಿಗೂ ಹೋರಾಟ ಮಾಡಿದಾಗ ಯಾರು ಗೆಲ್ತಾರ ನೋಡ್ತೀನಿ ಅಂತ. ನಮ್ಮ ಗುರು ಇವರಿಬ್ಬರು ಗಲಾಟೆ ಮಾಡೋದಲ್ಲ, ಯಾರು ಗೆಲ್ತಾರ ನೋಡ್ತೀನಿ ಅಂತ. ಅವಾಗ ಆನಂದ ಕೇಳಿದೆ, ಏನು ಇಲ್ಲ, ಆ ಸುಂದರ ಸಮುದ್ರ ಒಬ್ಬರು ಕೈಯಲ್ಲಿ ಸಿಕ್ಕಾಕೊಂಡಾಗ, ಆದ್ರೆ ಏನು ಮಾಡಬೇಕು, ನನ್ನನ್ನು ನೆನೆಸ್ತಾ ಇದ್ದಾನ, ನನ್ನನ್ನು ನೆನೆಸ್ತಾ ಇದ್ದಾನ. ಆದ್ರೆ ಅವಾಗ ಆನಂದ ಹೇಳ್ತಾನೆ, ಬುದ್ಧದೇವ ಅವನು ಇನ್ನೂ ಸಣ್ಣವನು, ಈಗ ತಾನೇ ಸನ್ಯಾಸವನ್ನು ಸ್ವೀಕರಿಸಿದೆ, ನಿನ್ನ ಅನುಗ್ರಹವನ್ನು ಇಲ್ಲಿಂದ ಕಳಿಸು, ನೀನು ಧ್ಯಾನದಿಂದ ಅವನನ್ನು ಪರಿಹಾರ ಮಾಡು, ನಿನ್ನ ಅಂತರ್ಶಕ್ತಿಯ ಚಕ್ಷುವಿಂದ ನೀನು ಇದನ್ನ ಪರಿಹಾರ ಮಾಡು. ಯಾವಾಗ ಬುದ್ಧದೇವ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ತಾನೆ, ಧ್ಯಾನಾಸಕ್ತನಾಗಿ ಕುಳಿತಂತ ಬುದ್ಧದೇವ ಹೀಗೆ ಧ್ಯಾನಕ್ಕೆ ಕುಳಿತುಕೊಳ್ತಾನೆ, ಸುಮ್ಮನೆ ಕುಳಿತುಕೊಳ್ತಾನೆ. ಕಣ್ಣು ಮುಚ್ಚಿ, ಬಹಿರಂಗದ ಕಣ್ಣುಗಳನ್ನು ಮುಚ್ಚಿ, ಪ್ರಾಣವನ್ನು ತದೇಕ ಚಿತ್ತದಲ್ಲಿ ಇಟ್ಟುಕೊಂಡು ಅಂತರಂಗದಲ್ಲಿ ಭಾವ ಶರೀರದಿಂದ ಧ್ಯಾನ ಪಲ್ಲಟ ಮಾಡ್ತಾನೆ. ತನ್ನ ಶಕ್ತಿಯನ್ನ ಯಾವಾಗ ಪಲ್ಲಟ ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ಶೃಂಗಾರ ಲೀಲಾರಸದ ಚಿತ್ರಗಳೆಲ್ಲವೂ ಅದು ಕಾಮದ ರೂಪ ಹೋಗಿ ಬುದ್ಧನ ಚಿತ್ರಗಳಾಗಿ ಬರ್ತದೆ. ಅವನ ಓಡಿ ಬರ್ತದೆ. ಕೂರ್ಮನ್ಯಾನ ಹೇಳಿದ್ದಿಲ್ಲ, ನಿಮ್ಗೆ ಏನಾದ್ರು ತೊಂದರೆ ಆಯಿತು ಅಂದ್ರೆ ನಾವು ಅಲ್ಲಿ ಅನುಗ್ರಹಿಸಬೇಕು, ಶಕ್ತಿ ಇರಬೇಕು, ರೊಕ್ಕ ತಗೊಳ್ಳೋ ಸ್ವಾಮಿ ಅಲ್ಲ. ತಿಳಿದಿಲ್ಲ, ಸ್ವಾಮಿಗಳನ್ನು ಹಿಂಗಿರ್ಬೇಕು, ಸಾಧಿಸಬೇಕು. ಅದು ಬುದ್ಧ ಮಾತ, ಅದು ಬಸವಣ್ಣ ಮಾತ, ಎಲ್ಲರೂ ಸಿದ್ದೇಶ್ವರ. ಇಂತಹ ಅನುಗ್ರಹವನ್ನು ಪಡೆದಂತ ಮಹಾದೇವಿ ಗುರುಗಳ ಹತ್ತಿರ ದೀಕ್ಷೆ ತಗೊಂಡಿಲ್ಲ. ಗುರುಲಿಂಗ ದೇವರು ಹಾಗಿದ್ರು, ಅವರು ಗುರುಲಿಂಗ ದೇವರು ಹಾಗಿದ್ರು, ಅನುಗ್ರಹವನ್ನು ಮಾಡಿದ್ರು. ತನುವಿನಿಂದ ಅನುಗ್ರಹ, ಮನದಿಂದ ಅನುಗ್ರಹ, ಭಾವದಿಂದ ಅನುಗ್ರಹ ಮಾಡಿದ್ರು. ಮಾಡಿದಂತಹ ಮಹಾದೇವಿ ಸಂಸಾರದ ವಿಚಾರದಲ್ಲಿ ಅವರ ತಂದೆ ತಾಯಿಗಳು ಮದುವೆ ಮಾಡಬೇಕನ್ನತಕ್ಕಂತಹ ಭಾವವನ್ನು ಇಟ್ಟುಕೊಂಡ್ರು. ಅವಳಿಗೆ ಮದುವೆ ಮಾಡುವ ಆಸೆ ಇರಲಿಲ್ಲ. ಕಾರಣ, ನಾವು ಹುಟ್ಟಿದ ಈ ಸಂಸಾರ ಹುಟ್ಟಿತ್ತು ನೋಡ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸೊಂಡೆಯ ಮಂದಿ, ಇದನ್ನೆಚ್ಚಿ ಕೆಳಬೇಡ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರ ಅಂತದಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇರಲೀಯಲು ಗುಂಡು, ಮುಳಲೀಯಲು ಬೆಂಡು, ಇಂತಪ್ಪ ಸಂಸಾರ ಸರಳೆಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಏನು ಸಂಸಾರ ಅಂದ್ರೆ ಎಷ್ಟು ಅತಿ ಅದ್ಭುತವಾದ ಸಬ್ಜೆಕ್ಟ್ ಅದು. ಸಂಸಾರದ ಒಳಗಡೆ ಮದುವೆ ಮಾಡಬೇಕಂದು ಮಹಾದೇವಿ ಹತ್ರ ಬಂದು ಕುಳಿತುಕೊಂಡು ಮದುವೆ ಮಾಡಿಕೊಂಡು, ಇಲ್ಲ ನನ್ನ ಮದುವೆ ಆಗಿದೆ ಎಂದು ಯಾರ ಬಗ್ಗೆ ಮದುವೆ ಆಗಿದೆ? ಸಾವಿಲ್ಲದ ಕೇಳಿಲ್ಲದ ಇಂಥವರ ಬಗ್ಗೆ ಮದುವೆ ಆಗಿದೆ. ಈ ಸಾವ ಕೇಳುವ ಗಂಡರ ಮೈ ಒಲೆ ಒಳಗೆ ಇಟ್ಕೊಂಡು, ಈ ಸಾವ ಸಾಯ್ತಾನಲ್ಲ, ಈ ಗಂಡನ ಒಲೆ ಒಳಗೆ ಇಟ್ಕೊಂಡು ನೀವೆಲ್ಲ ಇಡಬಹುದು ಹೇಳಿಲ್ಲ. ಅವಳಿಗೆ ಸಾಧ್ಯ ಅದು, ಅವಳೊಬ್ಬಳಿಗೆ ಸಾಧ್ಯ. ಅವಳು ಎಂಥವಳನ್ನು ಮದುವೆ ಆಗಿದ್ದು, ಗಂಡ ಗಂಡನಿಗೆಲ್ಲ ಹೆಂಡಿಗಾಗಿ ಆಳುವ ಜಗದ ಚನ್ನಮಲ್ಲಿಕಾರ್ಜುನನ ಮದುವೆ ಆಗಿದ್ದಳು. ಎಂಥವಳನ್ನು ಮದುವೆ ಆಗಿದ್ದಳು, ಜಗದ ಮಂಟಪದ ಮೇಲೆ ಉರಿಯ ಚಪ್ಪಲವಲ್ಲಿ ಆಗಿದ್ದಲ್ಲ ಹಸಿಯ ಕಾಲಿಲ್ಲದ ಹೆಂಡತಿ, ತಲೆಯಿಲ್ಲದ ಗಂಡ ಬಂದು ಮದುವೆಯ ಗಂಡಂದು ಬೆಳೆದ ಬಾಳಿಗೆ ಕೊಟ್ಟರೆಲ್ಲನು ಚನ್ನಮಲ್ಲಿಕಾರ್ಜುನ ಗಂಡನೆಂಬ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸ್ಸಿದ್ದೆ ನೋಡ. ಶಶಿಯ ಮೇಲಿನ ಮಾತು ಬೆಸಗೋಳ ಲಟ್ಟಿದರೆ ಶಶಿಗಳನ್ನು ಕಳಿಸಿದರು.
ಅವನ ಜೊತೆ ಮದುವೆ ಆಯಿತು. ಎಂಥವರ ಜೊತೆಯಲ್ಲಿ? ಭಕ್ತಿರತಿ ಎಂಬ ಮದುವೆಗೆ ಕಣಗಲೆಯ ಹೂವಲಿಕ್ಕಿ ಮಲ್ಯ ಮಲ್ಲಿಗೆಯ ಕಟ್ಟಿ ಸೇವಂತಿಗೆಯ ಚಪ್ಪರ ಮಲಿಕ್ಕಿ ಎನಗೆಯೋ ನಮ್ಮ ಕೂಡಲ ಸಂಗಮ ದೇವರಿಗೂ ಏನು ವಚನಗಳಿವೆ? ವಚನಗಳು ಮದುವೆ ಆಗಿತ್ತು ಅವಳು ಯಾರ ಜೊತೆಯಲ್ಲಿ? ಶರಣ ಸಖಿ. ಈ ಗಂಡು ನಾನು ಮಾಡ್ಕೊಂಡಿರೋ ಮದುವೆ ಮಾಡಿರೋ ಗಂಡಸರು ಇವತ್ತು ಸತ್ತು ಹೋಗ್ತಾರೆ. ಆದರೆ ನನ್ನ ಗಂಡ ನಿತ್ಯ ಮುತ್ತೈದೆ, ನನ್ನ ಗಂಡ ಸಾಯುವುದೇ ಅಂಥವ್ರ ಜೊತೆಯಲ್ಲಿ ಮದುವೆ ಆಗಿದ್ದೀನಲ್ವ ನಾನು. ಸಾಮಾನ್ಯವನ ಜೊತೆಯಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಜೊತೆ ಮದುವೆ ಆಗಿದ್ದೆ ಅವಳು. ಈ ಮಲ್ಲಿಕಾರ್ಜುನ ಅಂದ್ಕೊಳ್ಳಿ, ಶ್ರೀಶೈಲ ಮಲ್ಲಿಕಾರ್ಜುನ ತಿಳ್ಕೋಬೇಡಿ. ಶ್ರೀಶೈಲ ಮಲ್ಲಿಕಾರ್ಜುನ ಪಕ್ಕದಲ್ಲಿ ಬ್ರಹ್ಮರಾಂಬಿಕೆ ಇದ್ದಾಳ, ಅವನಿಗೆಲ್ಲ ಜಾಗ. ಶ್ರೀಶೈಲ ಮಲ್ಲಿಕಾರ್ಜುನ ಜೊತೆ ಹತ್ತಿರ ಯಾರಿದಾರ? ಬ್ರಹ್ಮರಾಂಬಿಕೆ ಇದ್ದಾಳ. ಅದು ಪೌರಾಣಿಕ ಕಲ್ಪನೆಯ ದೇವಸ್ಥಾನ. ಮಹಾದೇವಿ ಮದುವೆ ಆದವರು ಗಂಡರಿಗೆಲ್ಲ ಹೆಂಡಿಗಾಗಿ ಆಳುವ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯ ಹೆಂಡಂದು ಮೇಲೆ ಬಹಳ ಬೆಲೆ ಕೊಡ್ತಾರೆ. ಈ ಮಾತನ್ನು ಹೇಳಿದಾಗ ಪ್ರಭುದೇವರು ಕೇಳ್ತಾರೆ, ನೀ ದೇವರುಗಳವೋ ದೇವರುಗಳವೋ ಎಂಬ ಟಾವಲರಿ ಸಿಪ್ಪೆ ಒಪ್ಪಗೆ ತಾವ ಹಣ್ಣಿನ ಸಫಲವಾಯಿತು, ಅದು ಮಹೇಶ್ವರನಿಗೆ ಒಬ್ಬನ ಮಾತು. ಇದನ್ನು ಕೇಳಬೇಕು ಅಂತಿದ್ರೆ ಜಾತ್ರೆ ಮುಗಿದ ಮೇಲೆ ಹೇಳ್ತೀನಿ. 60 ವಚನಗಳ ವ್ಯಾಖ್ಯಾನ ಮಾಡ್ತೀನಿ. 26, 25, 29 ಜಾತ್ರೆ ಮುಗಿದ ಮೇಲೆ 30 ಸುರ ಆಗ್ತದ. ಇದು ಫಸ್ಟ್ ಇನ್ನಿಂಗ್ಸು, 31ರಿಂದ ಸೆಕೆಂಡ್ ಇನ್ನಿಂಗ್ಸ್ ಸುರ. ನೋಡಿ ಕೇಳಬೇಕು. ಮಹಾದೇವಿ ಜೀವನ ಚರಿತ್ರೆ. ನನಗೆ ಮದುವೆ ಬೇಡ ಅನ್ನೋ ತಾಯಿ ಎಂತವಳು ಏನ್ ಮಾಡಬೇಕು? ಮದುವೆ ಬೇಡ ಅಂತದ, ಸಂಸಾರ ಬೇಡ ಅಂತದ. ಇದೇನಿದು ಕಾರಣ? ಆ ಊರಿನಲ್ಲಿ ಕೌಶಿಕ ಮಹಾರಾಜ ಅನ್ನೋರಿದ್ದ. ಒಂದು ದಿನ ಬಹಳ ಅತ್ಯದ್ಭುತವಾದಂಥ ನವರಾತ್ರಿ ಉತ್ಸವದಲ್ಲಿ ಕೌಶಿಕ ಮಹಾರಾಜ ಆನೆಯ ಮೇಲೆ ಕುಳಿತು ನವರಾತ್ರಿ ಉತ್ಸವಕ್ಕೆ ಹೊರಟಿದ್ದಾನೆ. ಮುಂದಗಡೆ ಕೌಶಿಕ ಮಹಾರಾಜ, ಹಿಂದಗಡೆ ಅವರ ಮಂತ್ರಿಯಾಗಿರ್ತಕ್ಕಂಥ ವಸಂತನ ಇಲ್ಲೇ ಕುಳಿತಿದ್ದಾನೆ. ಮುಂದೆ ಮಹಾರಾಜನ ಆನೆಯ ಮೇಲೆ ಅಂಬಾರಿ ನಡೆದ ಊರಿನೊಳಗಡೆ ಮೆರವಣಿಗೆ ನಡೆದಿರುವಂತಹ ಸಂದರ್ಭದಲ್ಲಿ ಊರಿನ ಜನ ರಾಜ್ಯ ಪ್ರತ್ಯಕ್ಷತಾ ದೇವತಾ ಅಂತ ರೀತಿಯಲ್ಲಿ ರಾಜನಿಗೆ ಗೌರವ ಕೊಡ್ತಾ ಇದ್ದಾರೆ. ಎಲ್ಲ ಹಣ್ಣು ಹಂಪಲು ಹೂಗಳನ್ನು ಕೊಡ್ತಾ ಇದ್ದಾರೆ. ಆ ಹೂವನ್ನು ತೆಗೆದುಕೊಂಡು ಮಾವುತ ಆನೆ ಕೈಯಲ್ಲಿ ಕೊಡ್ತಾನೆ, ಆನೆ ಮಹಾರಾಜನ ಕೈಯಲ್ಲಿ ಕೊಡ್ತಾನೆ. ಮಹಾರಾಜ ಹೀಗೆ ಬಿಸಾಕ್ತಾನೆ. ಪ್ರಜೆಗಳು ತೆಗೆದುಕೊಳ್ಳುವ ಸಂದರ್ಭ ಓಂಕಾರ ಶಕ್ತಿಯ ಮನೆ ಮುಂಭಾಗದಲ್ಲಿ ಆನೆ ಬಂದು ನಿಂತಿದೆ. ಓಂಕಾರ ಶಕ್ತಿ ತನ್ನ ಹರಿವಾಣದಲ್ಲಿ ರತ್ನಕಡೆ ವ್ಯಾಪಾರಸ್ಥರಾಗಿರ್ತಕ್ಕಂತಹ ಓಂಕಾರ ಶಕ್ತಿ ಹಲವು ದ್ರವ್ಯಗಳನ್ನು ತೆಗೆದುಕೊಂಡು ಪರಿಕಾರಗಳನ್ನು ತನ್ನ ಹರಿವಾಣದಲ್ಲಿ ಇಟ್ಟುಕೊಂಡು ಮಹಾರಾಜನಿಗೆ ಕೊಡಲಿಕ್ಕೆ ಬಂದನ. ಮಾವುತ ಹೂವನ್ನು ತೆಗೆದು ಆನೆ ಕೈಯಲ್ಲಿ ಕೊಟ್ಟನ. ಆನೆ ರಾಜನ ಕೈಯಲ್ಲಿ ಕೊಟ್ಟದ. ರಾಜ ಹೀಗೆ ತೆಗೆದು ಬಿಸಾಕ್ತಾನೆ. ಓಂಕಾರ ಶಕ್ತಿಯ ಮನೆ ಮುಂಭಾಗದಲ್ಲಿ ಬಿಸಾಕಿದಂತ ಹೂವು ಅಲ್ಲಿ ನಿಂತಿರುವ ಮಹಾದೇವಿಯ ಮೈ ಮೇಲೆ ಕೂಡಿ ಬೀಳುತ್ತದೆ. ಯಾವಾಗ ಅವರ ಪಕ್ಕದಲ್ಲಿರುವ ಹೆಣ್ಣು ಮಕ್ಕಳು ನಗಲಿಕ್ಕೆ ಪ್ರಾರಂಭ ಮಾಡ್ತಾರ, ಕೌಶಿಕನ ದೃಷ್ಟಿ ಮಹಾದೇವಿಯ ಮೇಲೆ ಬೀಳ್ತದ. ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಕಣ್ಣಳ ನೋಟದಲ್ಲಿ ಶಿವಲಿಂಗ ಸ್ವರೂಪ, ನೀರ ತಾವರೆಯಂತೆ ನಿಂತಿರುವ ಕುಸುಮದ ಹಂಗೆಯಕ್ಕೆ ಉಸಿರಿ ಪರಿಮಳ ಬೀಳಲು ಅನ್ನುವ ಭಾವದಿಂದ ನಿಂತಿರುವ ಮಹಾದೇವಿ. ಒಂದು ಸಲ ಕೌಶಿಕ ಹೀಗೆ ನೋಡ್ತಾನೆ. ಕೌಶಿಕ ಹೀಗೆ ನೋಡಿ, ವಸಂತಕರೇ, ಈ ಊರಿನಲ್ಲಿ ಇಷ್ಟು ಸೌಂದರ್ಯದ ಹರಿಯನ್ನು ಹೊಂದಿರುವ ಹೆಣ್ಣು ಯಾರು? ಯಾರು ಈ ರಾಜ್ಯದಲ್ಲಿ? ಕೌಶಿಕ ಕೇಳ್ತಾನೆ. ವಸಂತಕ ನಾಳೆ